ಯುದ್ಧದ ಕೇಂದ್ರ ಭೂಮಿಯಾಗಿರುವ ಇರಾನಿನ ಒಂದು ದ್ವೀಪ ಇದೆ, ಗಲ್ಫ್ ಆಫ್ ಪರ್ಷಿಯಾದಲ್ಲಿ, ಪರ್ಷಿಯನ್ ಗಲ್ಫ್ನಲ್ಲಿ ಖರ್ಗ್ ದ್ವೀಪ ಅಂತ. ಕೇವಲ 24 ಸ್ಕ್ವೇರ್ ಕಿಲೋಮೀಟರ್ ಇರುವಂಥ ಸಣ್ಣ ದ್ವೀಪ ಅದು. ಆದರೆ ಆ ದ್ವೀಪ ಇರಾನಿನ ಆಯಿಲ್ ಎಕ್ಸ್ಪೋರ್ಟ್ನ, ತೈಲ ರಫ್ತಿನ ಕೇಂದ್ರ ಬಿಂದು. ಒಂದು ದಿನಕ್ಕೆ ಆನ್ ಆನ್ ಆವರೇಜ್ 7 ಮಿಲಿಯನ್ ಬ್ಯಾರಲ್ ತೈಲ ಅಲ್ಲಿಂದ ಬೇರೆ ಬೇರೆ ದೇಶದ ಹಡಗುಗಳಿಗೆ ಲೋಡ್ ಆಗುತ್ತೆ. ಆ ದ್ವೀಪ ತುಂಬಾ ಕ್ರೂಷಿಯಲ್ ಆಗಿದ್ದು ಇರಾನಿನ ಪಾಲಿಗೆ. ಖರ್ಗ್ ದ್ವೀಪದ ಮೇಲೆ ದಾಳಿ ಮಾಡಬಾರದು ಅಂತ ಇಸ್ರೇಲ್ ಅಮೆರಿಕಗಳು ನಿರ್ಧರಿಸಿಕೊಂಡಿದ್ದವು. ಕಾರಣ ಬೇರೆ ಬೇರೆ ಇತ್ತು. ಆ ದ್ವೀಪದ ಮೇಲೆ ದಾಳಿ ಮಾಡಿದ್ರೆ ಇರಾನನ್ನ ಅಂತಿಮ ಯುದ್ಧಕ್ಕೆ ಆಹ್ವಾನಿಸಿದಂತಾಗತ್ತೆ. ಒಂದು ದಿನಕ್ಕೆ 7 ಮಿಲಿಯನ್ ಬ್ಯಾರಲ್ ಆಯಿಲ್ ಎಕ್ಸ್ಪೋರ್ಟ್ ನಿಂತು ಹೋದರೆ ಆಯಿಲ್ನ ಬೆಲೆ ಇನ್ನೂ ಜಾಸ್ತಿ ಆಗಬಹುದು. ಇತ್ಯಾದಿ ಕಾರಣಗಳಿಗಾಗಿ ಆ ಖರ್ಗ್ ದ್ವೀಪವೊಂದನ್ನು ಬಿಟ್ಟು ಉಳಿದ ಕಡೆ ಇಸ್ರೇಲ್ ಅಮೆರಿಕಗಳು ದಾಳಿ ನಡೆಸ್ತಾ ಇತ್ತು. ಇರಾನ್ ಕೂಡ ಎಚ್ಚರಿಕೆ ಕೊಟ್ಟಿತ್ತು, ಖರ್ಗ್ ದ್ವೀಪದ ಮೇಲೆ ಏನಾದರೂ ಬಾಂಬ್ಗಳು ಬಿದ್ದರೆ ಕಥೆನೇ ಬೇರೆಯಾಗುತ್ತೆ. ಇವತ್ತು ಖರ್ಗ್ ದ್ವೀಪದ ಮೇಲೆ ಅಟ್ಯಾಕ್ ಮಾಡಲಾಯಿತು. ಅಮೆರಿಕ ಅಟ್ಯಾಕ್ ಮಾಡಿದೆ ಇವತ್ತು. ಇರಾನಿನ ಹೃದಯ ಬಡಿತ ಅಂತ ಕರೆಯಲಾಗುತ್ತೆ ಈ ದ್ವೀಪವನ್ನು. ಇರಾನಿನ ಆಯಿಲ್ ಎಕ್ಸ್ಪೋರ್ಟ್ನ ಕೇಂದ್ರ. ಮೇನ್ಲ್ಯಾಂಡ್ ಇರಾನ್ನಿಂದ 35 ಕಿಲೋಮೀಟರ್, ಹೆಚ್ಚು ಕಡಿಮೆ 35 ಕಿಲೋಮೀಟರ್ ದೂರದಲ್ಲಿದೆ. ಇರಾನ್ ತನ್ನ ದೇಶದಲ್ಲಿ ಉತ್ಪಾದಿಸಿದ ಕ್ರೂಡ್ ಆಯಿಲ್ ಅನ್ನ ಪೈಪ್ಲೈನ್ ಮೂಲಕ ಈ ಪುಟ್ಟ ದ್ವೀಪಕ್ಕೆ ಸಾಗಿಸುತ್ತೆ. ಆ ದ್ವೀಪದಲ್ಲಿ ಸ್ಟೋರೇಜ್ ಟ್ಯಾಂಕ್ಗಳಿದ್ದಾವೆ. ಆ ಟ್ಯಾಂಕ್ಗಳ ಮೂಲಕ ಇರಾನ್ ಬೇರೆ ಬೇರೆ ತೈಲ ಟ್ಯಾಂಕರ್ಗಳಿಗೆ ಕಚ್ಚಾ ತೈಲವನ್ನು ಲೋಡ್ ಮಾಡುತ್ತೆ. ಒಂದು ದಿನಕ್ಕೆ 7 ಮಿಲಿಯನ್ ಬ್ಯಾರಲ್ ಆನ್ ಅನ್ ಆವರೇಜ್. ಇರಾನ್ ಅಲ್ಲಿ 26 ಮಿಲಿಯನ್ ಬ್ಯಾರಲ್ ಕ್ರೂಡ್ ಆಯಿಲ್ ಅನ್ನ ಸಂಗ್ರಹಿಸಿ ಇಟ್ಟಿತ್ತು. ಅದರ ಮೇಲೆ ಅಮೆರಿಕದ ದಾಳಿಯಾಗಿದೆ. ಹೆಚ್ಚು ಕಡಿಮೆ 25,000 ಕೋಟಿ ರೂಪಾಯಿ ಮೌಲ್ಯದ 26 ಮಿಲಿಯನ್ ಬ್ಯಾರಲ್ ಇಂಧನ ಹೊತ್ಕೊಂಡುರಿತಾ ಇದೆ. ಮೇನ್ಲ್ಯಾಂಡ್ ಇರಾನಿನಿಂದ ಖರ್ಗ್ ದ್ವೀಪಕ್ಕೆ ಇರಾನ್ ಸರ್ಕಾರ ಪೈಪ್ಲೈನ್ಗಳನ್ನು ಹಾಕಿತ್ತು. ಆ ಪೈಪ್ನ ಮೂಲಕ ಕ್ರೂಡ್ ಆಯಿಲ್ ಅನ್ನು ಸಾಗಿಸಲಾಗ್ತಾ ಇತ್ತು.
ಇರಾನಿನಿಂದ ರಫ್ತಾಗುವ ವಸ್ತುಗಳನ್ನು ತಗೊಂಡ್ರೆ 90% ಕ್ರೂಡ್ ಆಯಿಲ್. ಆ 90% ಕ್ರೂಡ್ ಆಯಿಲ್ನ ಪೈಕಿ ಬಹುತೇಕ ರಫ್ತಾಗ್ತಾ ಇದ್ದದ್ದು ಖರ್ಗ್ ದ್ವೀಪದಿಂದ. ಹಸಿರು ಬಣ್ಣದಲ್ಲಿ ಇರಾನ್ ಅನ್ನು ನೋಡ್ತಾ ಇದ್ದೀರಿ. ಮೇನ್ಲ್ಯಾಂಡ್ ಇರಾನ್ನಿಂದ ಸುಮಾರು 30-35 ಕಿಲೋಮೀಟರ್ ದೂರದಲ್ಲಿರುವ ಸಣ್ಣ ದ್ವೀಪ ಖರ್ಗ್ ದ್ವೀಪವನ್ನ ನಕಾಶೆಯಲ್ಲಿ ತೋರಿಸ್ತಾ ಇದ್ದೀವಿ. ಈ ವಿಷಯವನ್ನ ಸ್ವತಃ ಡೊನಾಲ್ಡ್ ಟ್ರಂಪ್ ಖಚಿತಪಡಿಸಿದ್ದಾರೆ. ಮಧ್ಯಪ್ರಾಚ್ಯದ ಇತಿಹಾಸದಲ್ಲೇ ದೊಡ್ಡ ದಾಳಿ ಮಾಡಿದ್ದೇವೆ. ತೈಲ ಕೇಂದ್ರಗಳ ಮೇಲೆ ದಾಳಿ ಮಾಡಬಾರದು ಅಂತ ಅನ್ಕೊಂಡಿದ್ದೆ. ಇರಾನ್ ಹಾರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡಿದ್ದಕ್ಕೆ ದಾಳಿ ಮಾಡಬೇಕಾಯಿತು. ಇರಾನಿನ ಭಯೋತ್ಪಾದಕ ಆಡಳಿತ ಶಸ್ತ್ರಾಸ್ತ್ರ ತ್ಯಜಿಸಿ ಶರಣಾಗಬೇಕು. ಡೊನಾಲ್ಡ್ ಟ್ರಂಪ್ ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿದ ಪೋಸ್ಟ್. ಮಧ್ಯಪ್ರಾಚ್ಯದ ಇತಿಹಾಸದಲ್ಲೇ ನಾವಿವತ್ತು ಅತಿ ದೊಡ್ಡ ದಾಳಿ ಮಾಡಿದ್ದೀವಿ, ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ. ವಿದೇಶ ವಿದ್ಯಮಾನಗಳ ವಿಶೇಷಜ್ಞರಾದ ಪ್ರೊಫೆಸರ್ ಎಚ್.ಎಸ್. ಪ್ರಭಾಕರ್ ಅವರು ಶಿವಮೊಗ್ಗದಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಭಾಕರ್ ಅವರೇ, ಖರ್ಗ್ ದ್ವೀಪದ ಮೇಲಿನ ದಾಳಿ ಇದು ಒಂದು ನಡೀಲಿಕ್ಕಿಲ್ಲ ಅಂತ ನಮ್ಮ ಅಂದಾಜಿತ್ತು, ಅದೂ ನಡೆದು ಹೋಯಿತು. ಅದರ ಅರ್ಥ ಇಲ್ಲಿ ತನಕನೇ ಒಂದು ಲೆಕ್ಕ, ಇನ್ನು ಮುಂದೆ ಬೇರೆ ಲೆಕ್ಕ ಅಂತನಾ? ಆ ಥರ ಅಲ್ಲ. ಅದೇ ಡೊನಾಲ್ಡ್ ಟ್ರಂಪಿನ ನೀವು ಯಾವ ಹೇಳಿಕೆಗಳನ್ನು ಈಗ ತೋರಿಸಿದ್ರೋ ಅವರೇ ಇನ್ನೂ ಒಂದು ಹೇಳಿಕೆ ಅದೇ ಸಮಯದಲ್ಲಿ ಮತ್ತೊಂದು ವೆನ್ಯೂನಲ್ಲಿ ಕೊಟ್ಟಿರೋದು ಏನು ಅಂದರೆ, ನಾವೀಗ ಕಾರ್ಗ್ ಐಲ್ಯಾಂಡ್ಗೆ ಹೊಡೆದಿರೋದು ಹೌದು, ಡ್ಯಾಮೇಜ್ ಮಾಡಿರೋದು ಹೌದು, ಆದರೆ ನಮ್ಮ ಮುಂದಿನ ಅಟ್ಯಾಕ್ ಅವರು ಸರೆಂಡರ್ ತಕ್ಷಣ ಆಗದೇ ಇದ್ರೆ ಮುಂದಿನ ಅಟ್ಯಾಕ್ ಅದೇ ಕಾರ್ಗ್ ಐಲ್ಯಾಂಡ್ನಲ್ಲಿ ಇರುವ ಆಯಿಲ್ ಹೊರಗಡೆ ಹೋಗ್ತಾ ಇರ್ತಕ್ಕಂಥ ಫೆಸಿಲಿಟಿನ ಹೊಡಿತೀವಿ ಅಂತ. ಈಗ ನೀವು ಟ್ರಂಪಿನ ಯಾವ ಹೇಳಿಕೆಯನ್ನು ನಾವು ನಂಬಿ ಮುಂದೆ ವಿಶ್ಲೇಷಣೆ ಮಾಡಬೇಕು ಅನ್ನೋದು ಒಂದು ರೀತಿಯಲ್ಲಿ ವೈರುಧ್ಯಮಯವಾದಂತಹ ಹೇಳಿಕೆಗಳು. ನಾವು ಟ್ರಂಪ್ ಅವರು ಹೇಳಿದ್ದು ಆಫ್ಲೈನ್ ಆಗಲಿ ಆನ್ಲೈನ್ ಆಗಲಿ ಅವರ ಮೀಡಿಯಾನಲ್ಲಿ ಆಗಲಿ ಅಥವಾ ಹೊರಗಡೆ ಹೇಳಿಕೆಗಳಲ್ಲಿ ಕೊಡೋದನ್ನು ಅತಿಯಾಗಿ ಗಂಭೀರವಾಗಿ ತಗೊಂಡು ನಾಳೆನೇ ಅವರನ್ನು ಮಾಡಿಬಿಡ್ತಾರೆ ಅಂತ ತಿಳ್ಕೋಬಾರ್ದು. ಏಕೆ ಅಂದರೆ ಈಗ ನೋಡಿ, ನಿನ್ನೆ ನಾರ್ದರ್ನ್ ಇರಾಕಿನ ಈಸ್ಟರ್ನ್ ಭಾಗದಲ್ಲಿ ಅವ್ರದ್ದು ಜೆಟ್ಟು ರೀಫ್ಯೂಯಲಿಂಗ್ ಟೈಮ್ನಲ್ಲಿ ಆಕ್ಸಿಡೆಂಟ್ ಆಗಿ ಬಿದ್ದು ಕೆಲ ಕೋ ಪೈಲಟ್ಸ್ ಎಲ್ಲರೂ ಹೋಗಿರೋದಂತ ತಿಳ್ಕೊಂಡ್ವಿ. ಕೊನೆಗೆ 6 ಜನ ಹೋದ್ರು ಅಂತ ಆಯಿತು. ಆವಾಗ ಹೇಳಿಕೆ ಟ್ರಂಪಿಂದ ಏನು ಬಂತು? ಒಂದು ನಿಮಿಷ ಕೇಳಿ ನನ್ನನ್ನು. ಮೊದಲೇ ಹೇಳಿದ್ದು ಇರಾನ್ನವರು ಅದನ್ನು ಹೊಡೆದು ಹಾಕ್ಬಿಟ್ಟಿದ್ದಾರೆ, ನಾವು ಸೇಡು ತೀರಿಸ್ಕೊಳ್ತೀವಿ. ಮುಂದಿನ ಹೇಳಿಕೆಯಲ್ಲಿ ನೀಡಿದ್ದು ಅದು ಆ್ಯಕ್ಚುಲಿ ನಾವು ರೀಫ್ಯೂಲಿಂಗ್ ಮಾಡುವಾಗ ಆಗಿರ್ತಕ್ಕಂಥ ಆಕ್ಸಿಡೆಂಟು ಅಂತ ಹೇಳಿದ್ರು. 15 ನಿಮಿಷ ಬಿಟ್ಟು 15 ನಿಮಿಷದ ನಂತರ ಮತ್ತೊಂದು ಬಂದ ಹೇಳಿಕೆ ಏನು ಅಂದರೆ, ನಾವು ಈಗ ಎನ್ಕ್ವೈರಿ ಮಾಡ್ತಾ ಇದ್ದೀವಿ ಇದು ಹೇಗೆ ಆಯಿತು ಅಂತ. ಈಗ ನನಗೆ ಆಗಲಿ ನಿಮಗೆ ಆಗಲಿ ಬರೋ ಸಹಜ ಪ್ರಶ್ನೆ, ಏನಪ್ಪ ಹೀಗೆ ಹೇಳ್ತಾ ಇದ್ದಾರಲ್ಲ ಅಂತ. ನೋಡಿ, ಒಂದು ಸಣ್ಣ ಸೆಲೆಬ್ರೇಷನ್ ಮೀಟಿಂಗ್ ಇಟ್ಕೊಂಡಿದ್ರು ಅವರು ಹ್ಯೂಸ್ಟನ್ನಲ್ಲಿ ನಿನ್ನೆನೆ ಅತಿ ಬೆಳಗಿನ ಜಾವದಲ್ಲಿ. ಅಲ್ಲಿ ಏನು ಹೇಳಿದ್ರು, ನಮ್ಮ ಮಾರಿಯೋ ರೂಬಿಯೋ ಇದ್ದಾರಲ್ಲ, ಅಮೇರಿಕಾ ಡಿಪ್ಲೊಮ್ಯಾಟಿಕ್ ಹಿಸ್ಟ್ರಿಯಲ್ಲಿ ಇಂತಹ ಉನ್ನತವಾದ ವ್ಯಕ್ತಿತ್ವವನ್ನು ಕಂಡಿಯೇ ಇಲ್ಲ ಅಮೇರಿಕಾ ಇತಿಹಾಸದಲ್ಲಿ ಅಂತ ಹೇಳಿದ್ರು. ಎಲ್ಲ ಚಪ್ಪಾಳೆ ಹೊಡೆದ್ರು. ಸ್ವಲ್ಪ ಬಿಟ್ಟು ಹೇಳ್ತಾರೆ ಅದೇ ಮೀಟಿಂಗ್ನಲ್ಲಿ, ನಾನು ಬಹಳ ವಿ ಆರ್ ಡೂಯಿಂಗ್ ಅಮೇಝಿಂಗ್ ಥಿಂಗ್ಸ್ ಇನ್ ಇರಾನ್ ಅಂತ ಅಂದರು. ಈಗ ನಾವು
ಟ್ರಂಪ್ ತಲೆಯಲ್ಲಿ ಇದೊಂದು ಯುದ್ಧ ಅಲ್ಲದೆ ಬೇರೆ ಅವರ ಲೀಗಲ್ ಯುದ್ಧಗಳು ಕೋರ್ಟ್ ಕಚೇರಿಗಳಲ್ಲಿ ಸಾಕಷ್ಟು ನಡೀತಿದೆ. ಅವರು ಸಾಮಾನ್ಯವಾಗಿ ಒಂದು ದೃಢವಾಗಿ ಹೇಳಿಕೆ ನೀಡುವಾಗ ಹೆಚ್ಚು ಯೋಚನೆ ಮಾಡಿ ಕನ್ಸಲ್ಟ್ ಮಾಡಿ ಅವರ ಪಾಲಿಸಿ ಮೇಕರ್ಸ್ನ ತಗೊಳ್ಳೋದಿಲ್ಲ. ಕಾಂಗ್ರೆಸ್ಸು ಅಲ್ಲಿ ಇಬ್ಬಾಬವಾಗಿ ಹೋಗಿದೆ. ಇವರು ಸಂಪೂರ್ಣವಾಗಿ ಅಧಿಕಾರ ಕೊಡಿ ಯುದ್ಧದ ಬಗ್ಗೆ ತೀರ್ಮಾನ ತಗೊಳ್ಳೋದಕ್ಕೆ ಅಂದರೆ ಕೊಡೋದಿಲ್ಲ ಅಂತ ಅಲ್ಲಿ ವೋಟಿಂಗ್ ಆಯಿತು. ರೆಸಲ್ಯೂಷನ್ ಇನ್ನೊಂದು ಪಾಸ್ ಮಾಡೋದಕ್ಕೆ ಕೇಳಿದ್ರು, ಇದು ಎರಡೂ ವೋಟಿಂಗಿಗೆ ಬಂತು. ಆವಾಗ ಇಲ್ಲ, ಯುದ್ಧ ಮುಂದುವರ್ಸಕ್ಕೆ ಕೊಡೋದಿಲ್ಲ, ತಕ್ಷಣ ನಿಲ್ಲಿಸಿ ಅಂತ. ಈಗ ಯುದ್ಧ ನಿಲ್ಲಿಸಿ ಅಂತ ಅಮೇರಿಕದ ಒಳಗಡೆನೆ ಬೇರೆ ಬೇರೆ ಸ್ಟೇಟ್ನ ರಾಜಧಾನಿಗಳಲ್ಲಿ, ದೊಡ್ಡ ನಗರಗಳಲ್ಲಿ ವಿರೋಧ ವ್ಯಕ್ತಪಡ್ತಾ ಇದೆ. ದೊಡ್ಡ ದೊಡ್ಡ ಡೆಮಾನ್ಸ್ಟ್ರೇಷನ್ಸ್ ನಡೀತಾ ಇದೆ. ನ್ಯೂಯಾರ್ಕ್ನಲ್ಲೂ ನಿನ್ನೆ ನೋಡಿದ್ವಿ. ಈ ದಿನ ಬೆಳಗ್ಗೆ ಎಲ್ಲಿ ನೋಡಿದ್ವಿ? ಬ್ರಸೆಲ್ಸ್ನಲ್ಲಿ ನೋಡಿದ್ವಿ. ತಕ್ಷಣ ನಿಲ್ಲಿಸಿ, ಯುದ್ಧಕ್ಕಾಗಿ ನಿಮ್ಮ ಹತ್ರ ಬಿಲಿಯನ್ಸ್ ಆಫ್ ಡಾಲರ್ಸ್ ಇದೆ, ಖರ್ಚು ಮಾಡ್ತಾ ಇದ್ದೀರಾ, ಹೇಳದೆ ಕೇಳದೆ ಲೆಕ್ಕ ಇಲ್ದೇನೆ, ಆದರೆ ಜನಕ್ಕೆ ಅನುಕೂಲಕ್ಕೆ ನೀವು ಒಂದು ಪೆನ್ನಿನೂ ಕೊಡ್ತಾ ಇಲ್ಲ ಅಂತ. ಅಲ್ಲಿ ಲಕ್ಷಾಂತರ ಜನ ಸೇರಿದ್ರು ಬ್ರಸೆಲ್ಸ್. ನಮಗೆ ಯುರೋಪ್ನಲ್ಲಿ ಅವ್ರದ್ದೇ ಆದಂಥ ಸಮಸ್ಯೆ ಅಲ್ಲದೆ ಬೇರೆ ಸಮಸ್ಯೆಯನ್ನು ತೆಕ್ಕೊಂಡು ಚರ್ಚೆ ಮಾಡಿ ರಸ್ತೆಗೆ ಬಂದು ಇಳಿಯುವಂಥ ಇಷ್ಟು ದೊಡ್ಡ ಪ್ರಮಾಣದ ಜನಸಂಖ್ಯೆಯಿಂದ ನಾವು ನೋಡೋದು ಅಪರೂಪವಾಗಿದೆ. ಅದೇ ರೀತಿ ನೋಡಿ, ಯುರೋಪ್ನಲ್ಲಿ ಸ್ವಲ್ಪ ಸೀರಿಯಸ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ. ನಾವು ಈಗ ನಮ್ಮ ಸೆಕ್ಯೂರಿಟಿ ಸ್ಟ್ರಕ್ಚರ್ ಏನಿದೆ, ಆರ್ಕಿಟೆಕ್ಚರ್ ಏನಿದೆ, ಅದನ್ನು ರೀಕ್ಯಾಸ್ಟ್ ಮಾಡಬೇಕು. ಯುರೋಪಿಯನ್ ಯೂನಿಯನ್ ಮಾತುಕತೆ ಆಗಿದೆ. ಈ ದಿನ ಭಾರತ ಸರ್ಕಾರ ಒಂದು ಇನಿಷಿಯೇಟಿವ್ ತಗೊಳ್ತಾ ಇದ್ದೀವಿ. ಇನ್ನೂ ಅದು ದೊಡ್ಡದಾಗಿ ಪ್ರಚಾರಕ್ಕೆ ಬಂದಿಲ್ಲ. ಏನಂದರೆ ಬ್ರಿಕ್ಸಿನ ಮೀಟಿಂಗನ್ನು ಎನೇಬ್ಲಿಂಗ್ ಆಗಿ ಇಂಡಿಯಾ ಶುರು ಮಾಡ್ಕೊಂಡಿದ್ದಾರೆ. ಏಕೆಂದರೆ ನಾವು ಕೂಡ ಒಂದು ಫೌಂಡರ್ ಮೆಂಬರ್ಸ್ ಬ್ರಿಕ್ಸ್ಗೆ. ಅಲ್ಲಿ ನೋಡಿ, ಬ್ರೆಜಿಲ್ಲು, ರಷ್ಯಾ, ಇಂಡಿಯಾ, ಚೈನಾ, ಎಷ್ಟು ದೊಡ್ಡ ರಾಷ್ಟ್ರಗಳಿವೆಲ್ಲ. ಇವರ ಬೇಡಿಕೆಗಳೆಷ್ಟು, ಉತ್ಪಾದನಾ ಸಾಮರ್ಥ್ಯಗಳೆಷ್ಟು ಪ್ರಪಂಚಕ್ಕೆ ಪೂರೈಕೆ ನೀಡೋದಕ್ಕೆ. ಇಂತಹ ಜನಗಳು ಒಟ್ಟಿಗೆ ಸೇರಿ ಒಂದು ತೀರ್ಮಾನ ತೆಕ್ಕೊಂಡ್ರೆ, ಈಗ ಅದೇ ಬ್ರಿಕ್ಸ್ನಲ್ಲಿ ಅಸೋಸಿಯೇಟ್ ಮೆಂಬರ್ಸ್ ಆಗಿರತಕ್ಕ ಸೌದಿ ಅರೇಬಿಯಾ ಇರ್ಬೋದು, ಒಮಾನ್ ಇರ್ಬೋದು, ಇನ್ನು ಇರಾನ್ ಕೂಡ ಅಲ್ಲಿ ಮೆಂಬರ್. ಅವರು ಯುದ್ಧದಲ್ಲಿ ಬಿಗಿ ಇರೋದ್ರಿಂದ ಈ ಮೀಟಿಂಗಿಗೆ ತಕ್ಷಣ ಬರ್ತಾರೆ ಅಂತ ಅನ್ಕೋಬಾರ್ದು. ಆದರೆ ಭಾರತ ಒಂದು ದೊಡ್ಡ ಇನಿಷಿಯೇಟ್ ಮಾಡ್ತಾ ಇದ್ದೀವಿ. ಹಾಗಾಗಿ ಇದೆಲ್ಲ ಯುದ್ಧವನ್ನು ನಿಲ್ಲಿಸೋದಕ್ಕೆ ಮಾಡಬೇಕಾಗಿರೋದು. ಆದರೆ ಇಸ್ರೇಲ್ದು ಲೆಬಿನಾನ್ ಮೇಲೆ ಅಟ್ಯಾಕು ನಡೆಯೋದು ಮುಂದುವರಿತಾ ಇರುತ್ತೆ. ಏಕೆಂದರೆ ಅವರಿಗೆ ದಕ್ಷಿಣ ಲೆಬೆನಾನನ್ನು ಪಡ್ಕೋಬೇಕು, ಏನಾದರೂ ಮಾಡಿ ಅರಬ್ ರಾಷ್ಟ್ರಕ್ಕೆ ನಮ್ಮದು ವಿಸ್ತರಣೆ ಆಗಬೇಕು ಅನ್ನೋದು ಒಂದು ಮಹತ್ವಾಕಾಂಕ್ಷೆ ಸಾಕಷ್ಟು ದಶಕಗಳಿಂದ ಉಳ್ಕೊಂಡು ಬಂದಿದೆ. ಅದನ್ನು ಅವ್ರು ಹೇಗೋ ಮಾಡ್ಕೊಳ್ತಾರೆ. ನೋಡಿ, ಇವತ್ತಿನ ದಿನ ಇಲ್ಲಿಯ ಮಧ್ಯಾಹ್ನದ ಸಮಯದಲ್ಲಿ ಇಸ್ರೇಲ್ ಟೆಲ್-ಅವೀವ್ ಮಧ್ಯ ನಗರ ಭಾಗದಲ್ಲಿ ಅತಿಯಾಗಿ ದಾಳಿಯಾಗಿದೆ. ಇರಾನ್ ಕಡೆಯಿಂದ, ಲೆಬನಾನ್ ಕಡೆಯಿಂದ. ನೀವು ಅದನ್ನೆಲ್ಲ ನೋಡಿದ್ರೆ ಪಿಕ್ಚರು, ಇಸ್ರೇಲ್ ಯಾವ ಸ್ಥಿತಿಯನ್ನು ಅನುಭವಿಸ್ತಾ ಇದೆ, ಅಮೆರಿಕ ರಾಜಕೀಯವಾಗಿ, ರಾಜನೀತಿ ಅಥವಾ ರಾಜತಾಂತ್ರಿಕವಾಗಿ ಅಂತರ್ ಅಮೆರಿಕ ರಾಜ್ಯಗಳ ಮಧ್ಯೆ ಯಾವ ಸ್ಥಿತಿಯನ್ನು ಅನುಭವಿಸ್ತಾ ಇದೆ ನೋಡಿದ್ರೆ ಅವರ ಸ್ಟ್ರೆಂತು ಇವತ್ತು ವೀಕ್ನೆಸ್ ಅನಿಸುತ್ತೆ. ಏಕೆ ಅಂದರೆ ಅವರ ಸ್ಟ್ರಾಟಜಿ ಯುದ್ಧದ ಬಗ್ಗೆನೇ ಕ್ಲಿಯರ್ ಆಗಿರಲಿಲ್ಲ. ಮೊದಲು ನಾವು ರೆಜಿಮ್ ಚೇಂಜ್ ಮಾಡ್ತೀವ ಗೊತ್ತಿಲ್ಲ, ನಾವು ಅಲ್ಲಿಯ ಮನೆತನವನ್ನು ತೆಗೆದು ಹೊಸಬ್ರನ್ನ ತಂದು ಕೂರಿಸ್ತೀವ, ಪ್ರೋ ಅಮೆರಿಕನ್ ಎಲಿಮೆಂಟ್ಸು ಗೊತ್ತಿಲ್ಲ, ಅಥವಾ ನಾವಲ್ಲಿ ಅವರ ನ್ಯೂಕ್ಲಿಯರ್ ಕೇಪಬಿಲಿಟಿ ಏನಿದೆ ಅದನ್ನು ನಾಶ ಮಾಡ್ತೀವ ಗೊತ್ತಿಲ್ಲ. ವ್ಯತಿರಿಕ್ತ ಹೇಳಿಕೆಗಳೇನಿದೆ, ಇದು ತಕ್ಷಣ ನಾವು ಒಂದು ಕನ್ಕ್ಲೂಷನ್ ಹೇಳೋದಕ್ಕೆ ಸ್ವಲ್ಪ ಇರುಸು ಮುರುಸಾಗತ್ತೆ. ಆದರೆ ಯುದ್ಧ ಮುಂದುವರಿತಿದೆ, ಅತಿ ದೂರ ಇದು ಹೋಗೋದಿಲ್ಲ, ಬೇಗ ಒಂದು ಇತಿಶ್ರೀ ಸಿಗ್ತದೆ ಅಂತ ನನಗೆ ಅನಿಸುತ್ತೆ. ಈ ಯುದ್ಧದ ಎಂಡ್ ಗೋಲ್ ಏನು ಅನ್ನುವ ವಿಷಯದಲ್ಲಿ ಡೊನಾಲ್ಡ್ ಟ್ರಂಪ್ಗೆ ಕನ್ಫ್ಯೂಷನ್ ಇದ್ದಂಗೆ ಅನ್ಸೋದಿಲ್ವಾ ಸರ್? ಹೌದು, ಅನಿಸ್ತಾ ಇದೆ. ಆದರೆ ಅವರಿಗೆ ಹೇಳುವವರು ಯಾರು? ನಿನ್ನೆ ಅವರು ಕೋರ್ಟ್ನಲ್ಲಿ ಲೇಡಿ ಜಡ್ಜ್ ಬಗ್ಗೆ ಅಷ್ಟು ಕಿರಿಚಾಡಿದ್ದಾರೆ. ನೆನ್ನೆಲ್ಲ, ಇವತ್ತು ಬೆಳಗಿನ ಜಾವಾನೆ ಅನ್ಬೇಕು. ಏನು ಹೇಳಿದ್ದಾರೆ? ಐ ಆಮ್ ಎಬೋವ್ ಲಾ, ಮೈಂಡ್ ಯು, ಐ ಆಮ್ ದ ಪ್ರೆಸಿಡೆಂಟ್ ಆಫ್ ಯುನೈಟೆಡ್ ಸ್ಟೇಟ್ಸ್. ಏನಿದ್ರ ಅರ್ಥ? ಯಾರಾದರೂ ಒಬ್ರು ಪ್ರೆಸಿಡೆಂಟ್ ಈ ರೀತಿ ಅವರದ್ದೇ ಆದಂತಹ ಜುಡಿಷಿಯಲ್ ಸಿಸ್ಟಮ್ನಲ್ಲಿ ಮಾತಾಡಿದ ಉದಾಹರಣೆಗಳು ಸಿಕ್ಕತ್ತಾ? ವಿರಳ. ನಿಮಗೂ ಅಷ್ಟೇ, ನನಗೂ ಅಷ್ಟೇ. ಎಸ್, ನಾನು ಇದಕ್ಕೆ ಸಂಬಂಧಪಟ್ಟಂಥ ಬೇಕಾದಷ್ಟು ಫೈಲ್ಸ್ಗಳು ನನಗೂ ಬರ್ತಾ ಇರುತ್ತೆ, ಫಾರ್ವರ್ಡಿಂಗ್ ಆಗಿ ನೋಡ್ತಾ ಇರ್ತೀನಿ. ಆದರೆ ನಾವು ಬಿಟ್ವೀನ್ ದ ಲೈನ್ಸ್ ನೋಡಬೇಕಷ್ಟೊತ್ತು ಹೋಪ್ ಬಗ್ಗೆ ಆಗಲಿ ಅಥವಾ ಡಿಸ್ರಪ್ಷನ್ ಎಕ್ಸ್ಟೆಂಟ್ ಬಗ್ಗೆ ಆಗಲಿ ನಾವು ನೇರ ಹೇಳಿಕೆ ರಾಷ್ಟ್ರ ನಾಯಕರುಗಳಿಂದ ಅಷ್ಟಾಗಿ ತಗೊಂಡು ನಂಬಿಕೊಂಡು ಕನ್ಕ್ಲೂಷನ್ ಮಾಡೋದಕ್ಕೆ ಬೇಗ ಹೋಗಬಾರ್ದು ಅನಿಸುತ್ತೆ. ಈಗ ಖರ್ಗ್ ದ್ವೀಪದ ಮೇಲಿನ ದಾಳಿ, ಡೊನಾಲ್ಡ್ ಟ್ರಂಪ್ ಅದಕ್ಕೆ ವ್ಯತಿರಿಕ್ತವಾಗಿ ಹೇಳ್ತಾರೆ, ನಾವು ಆಯಿಲನ್ನು ಹಡಗಿಗೆ ತುಂಬಿಸುವ ಫೆಸಿಲಿಟಿ ಮೇಲೂ ದಾಳಿ ಮಾಡ್ತೀವಿ ಅಂತ. ಹಾಗಾದರೆ ಯುದ್ಧ ಮತ್ತಷ್ಟು ಎಕ್ಸ್ಟೆಂಡ್ ಆಗುವ ಸೂಚನೆಯ?
ಇಲ್ಲ, ಈಗ ಅಮೆರಿಕ ಕಡೆಯಿಂದ ಏನಾರೋ ಕಾರಣ ಹುಡುಕ್ತಾ ಇದ್ದಾರೆ, ನಾವು ಹೇಗೆ ಇದರಿಂದ ತಪ್ಪಿಸ್ಕೊಳ್ಬಹುದು, ಹೊರಗಡೆ ಬರ್ಬೋದು ಯುದ್ಧದಿಂದ. ಇಸ್ರೇಲ್ನವರು ಕೂಡ ಈ ಉತ್ತರ ಕರ್ನಾಟಕದ ಕಡೆ ಕೀಲಕ್ಕಿದ್ದು ಬಾಲ ಸಿಗಿಸ್ಕೊಳ್ಳುವಂತ ಅಮೆರಿಕದವರು. ಅದು ನಿಮ್ಮ ಕ್ಷೇತ್ರ, ನಿಮಗೆ ಗೊತ್ತು. ಆದರೆ ನನಗೆ ಅನ್ಸುತ್ತೆ ಇದು ಬಹಳ ಗಂಭೀರವಾಗಿ ನಾವು ವಿಶ್ಲೇಷಣೆ ಮಾಡುವಾಗ ಇದರ ಕೊನೆ ಹಂತ ತಲುಪ್ತಾ ಇದ್ದೇವೆ, ಶೀಘ್ರ ತಲುಪ್ತೇವೆ ಅನ್ಸುತ್ತೆ. ಎಸ್, ಥ್ಯಾಂಕ್ ಯು ಸೋ ಮಚ್ HS ಪ್ರಭಾಕರ್. ಇದಕ್ಕೆ ಸಂಬಂಧಪಟ್ಟಂತೆ ಹಲವಾರು ರಾಷ್ಟ್ರಗಳಲ್ಲಿ ಸರ್ ನಮ್ಮ ಜೊತೆ ಕಂಟಿನ್ಯೂ ಆಗಿ ನಾನು ಮತ್ತೆ ಮಾತಾಡಿಸ್ತೀನಿ ತಮ್ಮನ್ನ. ಹಾರ್ಮುಜ್ ಜಲಸಂಧಿಯಿಂದ ಭಾರತದ 2 ಹಡಗುಗಳು ಭಾರತಕ್ಕೆ ಹೊರಟಿದ್ದಾವೆ. LPG ತುಂಬಿಕೊಂಡು ಸಣ್ಣ ಗಾತ್ರದ ಹಡಗುಗಳನ್ನಿಸ್ತವೆ. 86,000 ಮೆಟ್ರಿಕ್ ಟನ್ LPG ಇದೆ. ವಿತ್ ಇರಾನ್ಸ್ ಪರ್ಮಿಷನ್, ಇರಾನಿನ ಅನುಮತಿಯೊಂದಿಗೆ 2 ಹಡಗುಗಳು, ಒಂದರಲ್ಲಿ 40,000 ಮೆಟ್ರಿಕ್ ಟನ್, ಇನ್ನೊಂದರಲ್ಲಿ 46,000 ಮೆಟ್ರಿಕ್ ಟನ್ LPG ಇದೆ. ಈಗಾಗಲೇ ಹಾರ್ಮುಜ್ ಜಲಸಂಧಿಯನ್ನು ದಾಟಿದವು. ಭಾರತದ ಜೊತೆಗಿನ ರಾಜತಾಂತ್ರಿಕ ಮಾತುಕತೆಗಳ ನಂತರ ಇರಾನ್ 2 ಹಡಗುಗಳು ಹೊರ ಹೋಗುವುದಕ್ಕೆ ಅವಕಾಶ ಮಾಡಿದೆ. ಶಿವಾಲಿಕ್ ಮತ್ತು ನಂದಾದೇವಿ ಅನ್ನುವ 2 ಹಡಗುಗಳು. ಅರಬ್ಬಿ ಸಮುದ್ರ ಪ್ರವೇಶಿಸ್ತಾ ಇದ್ದಂತೆ ಭಾರತೀಯ ನೌಕಾಪಡೆ ಈ 2 ಹಡಗುಗಳ ಮೂವ್ಮೆಂಟ್ ಮೇಲೆ ಕಣ್ಣಿಟ್ಟಿದೆ. ಸುರಕ್ಷಿತವಾಗಿ ಮುಂಬೈ ತೀರ ತಲುಪುವ ತನಕ ಭಾರತೀಯ ನೌಕಾಪಡೆಯ ಕಣ್ಗಾವಲಿನಲ್ಲೇ ಈ ಹಡಗುಗಳು ಸಾಗಿ ಬರ್ತವೆ. ಭಾರತದ ಧ್ವಜ ಹೊತ್ತು ಮುಂಬೈಗೆ ಬರ್ತಾ ಇದ್ದ ಥೈಲ್ಯಾಂಡ್ ಹಡಗೊಂದರ ಮೇಲೆ IRGC ದಾಳಿ ಮಾಡಿತ್ತು. ಅದು ತೈಲ ಟ್ಯಾಂಕರ್ ಆಗಿರಲಿಲ್ಲ, ಸರಕು ಸಾಗಣೆ ಹಡಗಾಗಿತ್ತು. ಸೌದಿ ಅರೇಬಿಯಾದಿಂದ ಮುಂಬೈಗೆ ಬರ್ತಾ ಇತ್ತು. ಅದಾದ ನಂತರ ಭಾರತದ ಹಡಗುಗಳಿಗೂ ಆತಂಕ ಕಾಡ್ತಾ ಇತ್ತು. ಈಗ LPG ಹೊತ್ತ 2 ಟ್ಯಾಂಕರ್ಗಳು ಹಾರ್ಮುಜ್ ಜಲಸಂಧಿ ದಾಟಿವೆ. ಮತ್ತೊಮ್ಮೆ HS ಪ್ರಭಾಕರ್ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಭಾಕರ್ ಸರ್, 2 ದಿನಗಳ ಹಿಂದೆ ಭಾರತದ ತೈಲ ಟ್ಯಾಂಕರ್ಗಳನ್ನು IRGC ಹಾರ್ಮುಜ್ ದಾಟುವುದಕ್ಕೆ ಅನುಮತಿ ಕೊಟ್ಟಿದೆ ಅನ್ನುವ ಸುದ್ದಿ ಬಂದಾಗ ನಾನು ಹೇಳಿದೆ, ಲೆಟ್ ಅಸ್ ಟೇಕ್ ಇಟ್ ವಿತ್ ಅ ಪಿಂಚ್ ಆಫ್ ಸಾಲ್ಟ್ ಅಂತ. ಹಡಗುಗಳು ಫಿಸಿಕಲಿ ಹಾರ್ಮುಜ್ ಸಂಧಿ ದಾಟುವ ತನಕ ನಾನು ಈ ಸುದ್ದಿ ನಂಬೋದಕ್ಕೆ ತಯಾರಿಲ್ಲ ಅಂತ ಹೇಳಿದ್ದೆ ನಾನು. ಈಗ 2 ಹಡಗುಗಳು 2 ಟ್ಯಾಂಕರ್ಗಳು ದಾಟಿದವಂತೆ. ಅಲ್ಲಿಗೆ ರಾಜತಾಂತ್ರಿಕ ಮಾತುಕತೆ ಸಫಲವಾಗಿದೆ ಅಂತ ಹೇಳಬಹುದಾ? ಸಾಕಷ್ಟು ಮಟ್ಟಿಗೆ ಸದ್ಯಕ್ಕೆ ಗೋಚರವಾಗುವಂತೆ ಅದು ಸಫಲವಾಗಿದೆ. ಆದರೆ ಹಿಂದೆ ಬರ್ತಾ ಇರ್ತಕ್ಕಂಥ ಇನ್ನೂ 2 ಮತ್ತು 6 ಹಡಗುಗಳು ಕೂಡ ನಾಳೆ ಇಷ್ಟೊತ್ತಿಗೆ ದಾಟಿ ಬರುತ್ತೆ. ಹಾಗಾಗಿ ನಮಗೆ ಮಾತ್ರ ಅಲ್ಲ, ಬೇರೆ ದೇಶಕ್ಕೆ ಎಲ್ಲೆಲ್ಲಿ ಹೋಗಬೇಕೋ ಅವರಿಗೂ ಕೂಡ ಎಲ್ಲ ಬಿಡೋದಕ್ಕೆ ಅವರು ಹೆಚ್ಚು ಕಡಿಮೆ ತಯಾರಿ ಆಗಿದ್ದಾರೆ. ಯಾಕೆಂದ್ರೆ ಯುದ್ಧ ಮುಗಿಸಕ್ಕೆ ನಮಗೂ ಇಂಟ್ರೆಸ್ಟ್ ಇದೆ ಅಂತ ಒಂದು ಎಕ್ಸಾಂಪಲ್ ತೋರಿಸ್ಬೇಕು ಅಂದ್ರೆ ಈ ರೀತಿಯಾದಂಥ ಕನ್ಸೆಷನ್ಸ್ ಕೊಡ್ತಾ ಇದ್ದಾರೆ. ಇದು ನನ್ಗನ್ಸುತ್ತೆ ನಡೆಯುತ್ತೆ, ಮುಂದೆ ಹೀಗೆ ಬಿಡ್ತಾರೆ ಅಂತ. ಈಗ ಹೋರ್ಮೋಸ್ ಆಯಿತು ಒಂದು ಕಥೆನಲ್ಲಿ. ನೆಕ್ಸ್ಟ್ ಕಥೆನಲ್ಲಿ ಈಗ ಅವರು ಆರ್ಥಿಕವಾಗಿ ನಾವು ಹೇಗೆ ಅಮೆರಿಕಾಗೆ ಏಟ್ ಕೊಡ್ಬೋದು, ಇಷ್ಟೊಂದು ಏಟ್ ತಿಂದ ನಂತರ ಅನ್ನೋದು ಅತಿ ಗಂಭೀರವಾಗಿ ಯೋಚನೆ ಮಾಡಿದ್ದಾರೆ ಇರಾನು.
ಕೆಲ ನಿಮಿಷಗಳ ಮೊದಲು ಇರಾನ್ನಿಂದ ಬಂದ ಇವತ್ತಿನ ಹೇಳಿಕೆ, ಅಂದರೆ ಈ ಕ್ಷಣದ ಹೇಳಿಕೆ ಏನು ಅಂದರೆ, ಇನ್ನು ಮುಂದೆ ಹೋರ್ಮೋಸ್ ಮೂಲಕ ನಮ್ಮಿಂದ ಖರೀದಿಯಾದಂತಹ ಪ್ರತಿಯೊಂದು ಆಯಿಲ್ ಟ್ಯಾಂಕರು ಮತ್ತು ಅಲ್ಲಿರ್ತಕ್ಕಂಥ ಬೇರೆ ಕಚ್ಚಾ ಸಾಮಗ್ರಿಗಳು ಮತ್ತು ಕೂಡ ಗ್ಯಾಸ್, LNG, CNG ಎಲ್ಲ ಸೇರಿದಂತೆ ಹಣ ಏನು ವಿನಿಮಯ ಆಗಬೇಕಾಗಿದೆ ಅದು ಚೀನೀಯರ ಯುವಾನ್ ಮಾಧ್ಯಮದಲ್ಲಿ ಆಗಬೇಕು ಅಂತ ಹೇಳಿದ್ದಾರೆ. ಸರ್, ಆ ಸುದ್ದಿನೂ ಇದೆ, ಅದೊಂದ್ಸಲ ನಾನು ಹೇಳ್ಬಿಡ್ತೀನಿ. ಚೀನಾ ಆ ಸುದ್ದಿನೂ ಇದೆ ಸರ್. ಇರಾನಿನ ಕಂಡೀಷನ್, ಇರಾನಿನ ನಿಬಂಧನೆ, ಹಾರ್ಮುಜ್ ಜಲಸಂಧಿಯಿಂದ ಪೆಟ್ರೋಲಿಯಂ ಪ್ರಾಡಕ್ಟ್ಸೇ ಹೋಗ್ಲಿ, ಇನ್ಯಾವುದೇ ಹೊರಗಡೆ ಹೋಗ್ಲಿ, ಅದರ ಪೇಮೆಂಟ್ ಚೀನಾದ ಕರೆನ್ಸಿಯಲ್ಲಾಗಿರಬೇಕು, ಯುವಾನ್ನಲ್ಲಾಗಿರಬೇಕು ಅಂತ. ಡಾಲರ್ ವರ್ಸಸ್ ಯುವಾನ್ ಯುದ್ಧ ಇದು. ಯಾವ ಹಡಗು ಮತ್ತು ಅದರಲ್ಲಿರುವ ಪೆಟ್ರೋಲಿಯಂ ಪ್ರಾಡಕ್ಟ್ಸು ಯುವಾನ್ನಲ್ಲಿ ವಹಿವಾಟಾಗಿದೆಯೋ ಅದು ಹೊರಗಡೆ ಹೋಗಬಹುದು, ಡಾಲರ್ನಲ್ಲಾಗಿದ್ರೆ ಬಿಡೋದಿಲ್ಲ ಅಂತ. ಆರ್ಥಿಕ ನಿರ್ಬಂಧಗಳ ನಂತರ ಇರಾನ್ ಚೀನಾ ಮಧ್ಯೆ ಸ್ಥಳೀಯ ಕರೆನ್ಸಿಗಳಲ್ಲೇ ವ್ಯವಹಾರ ನಡೀತಾ ಇತ್ತು. ಇರಾನ್ ಬಯಸ್ತಾ ಇತ್ತು ಪ್ರಪಂಚದ ಇತರ ದೇಶಗಳು ಡಾಲರ್ನಲ್ಲಿ ವ್ಯವಹಾರ ಮಾಡೋದು ಬಿಡಬೇಕು, ಆಗ ಅಮೆರಿಕಕ್ಕೆ ದೊಡ್ಡ ಹೊಡೆತ ಕೊಡಬಹುದು ಅಂತ. ಇದೇನು ಸ್ಟ್ರಾಟಜಿ? ಪ್ರಭಾಕರ್ ಸರ್, ನೀವು ಹೇಳ್ತಾ ಇದ್ರಿ, ನಮ್ಮ ಹತ್ರ ಅದರದ್ದು ಬ್ರೇಕಿಂಗೇ ರೆಡಿ ಇತ್ತು, ಇರಾನ್ ಕಂಡೀಷನ್ ಹಾಕ್ತಾ ಇದೆ, ಇನ್ನು ಮುಂದೆ ಹಾರ್ಮುಜ್ ಜಲಸಂಧಿಯಿಂದ ಸಾಗುವ ಹಡಗುಗಳಲ್ಲಿನ ಸರಕುಗಳಿಗೆ ಯುವಾನ್ನಲ್ಲೇ ಪೇಮೆಂಟ್ ಆಗಿರಬೇಕು ಅಂತ. ಡಾಲರ್ನಲ್ಲಿ ಪೇಮೆಂಟ್ ಮಾಡಿದರೆ ನಾವು ಹಡಗು ದಾಟೋದಕ್ಕೆ ಬಿಡೋದಿಲ್ಲ ಅಂತ. ಈಗ ತಮಗೊಂದು ಚಾಲೆಂಜ್ ಇದೆ, ಈ ಡಾಲರ್ನಲ್ಲಿ ವ್ಯವಹಾರ ಮಾಡೋದು, ಯುವಾನ್ನಲ್ಲಿ ವ್ಯವಹಾರ ಮಾಡೋದು, ಇದನ್ನು ಜನಸಾಮಾನ್ಯರಿಗೆ ಅರ್ಥ ಆಗಂಗೆ ಹೇಳಬೇಕು. ಇರಾನ್ ಹಿಂಗೆ ಯಾಕೆ ಕಂಡೀಷನ್ ಹಾಕ್ತಿದೆ ಅಂತ ನೋಡಿ. ಅಮೇರಿಕ ಯುದ್ಧ ಗೆದ್ವಿ ಅಂದ್ಕೊಂಡು ಸೆಲೆಬ್ರೇಷನ್ ಟೈಮು, ರೀಸ್ಟ್ರಾಟಜೈಸಿಂಗು, ಇಫ್ ಕಂಟಿನ್ಯೂಸ್ ಆರ್ ಅದರ್ವೈಸ್ ಅಂತಾನು ಮಾಡ್ತಾ ಇರೋವಾಗ ಇರಾನ್ ಏನು ಮಾಡ್ತಾ ಇದ್ದಾರೆ, ಮೊನ್ನೆ ಸಂಜೆ ಹೇಳಿದಂತೆ ಒಂದು ರೀತಿ ಧಮಕಿ, ನಾವು ಈ ನಮ್ಮ ಕೊಲ್ಲಿ ರಾಷ್ಟ್ರಗಳಲ್ಲಿ ಇರ್ತಕ್ಕಂಥ ವಿದೇಶಿ ಬ್ಯಾಂಕ್ಗಳು, ಬೇರೆ ಬ್ಯಾಂಕ್ಗಳಲ್ಲಿ ಏನು ಹಣಕಾಸು ವ್ಯವಹಾರ ನಿತ್ಯ ನಡೀತಾ ಇದೆ, ಇದಕ್ಕೆ ನಾವು ಅಟ್ಯಾಕ್ ಮಾಡ್ತೀವಿ, ಯಾರೂ 100 ಮೀಟರ್ ಸುತ್ತಮುತ್ತಲು ಸುಳಿ ಕೂಡ್ದು ಅಂತ ಧಮಕಿ ಹಾಕಿದ್ರು. ಎಸ್, ನಿನ್ನೆ ಸಂಜೆ ಇದೇ ಸಮಯಕ್ಕೆ ಈ ಪ್ರದೇಶಗಳಲ್ಲಿ ಸುಮಾರು ಬ್ಯಾಂಕುಗಳ 400 ಬ್ರಾಂಚಸ್ಸು ಕ್ಲೋಸ್ ಮಾಡಿದ್ರು. ಟಿಲ್ ಫರ್ದರ್ ನೋಟಿಸ್, ನಾವು ರಿಓಪನ್ ಮಾಡೋದಿಲ್ಲ ಅಂತ. ಇದು ಏನು ಆರ್ಥಿಕ ಅಸ್ತ್ರ ಒಂದಾಯ್ತಾ. ಎರಡನೇದು ಬೇರೆ ಕಂಡೀಷನ್ ಅವ್ರದ್ದು ಮೊದಲು ಹಾಕಿದ್ರು. ಓಕೆ, ಏನು ಅಂತ ಅಂದ್ರೆ, ನಮ್ಮ ದೇಶದ ಮತ್ತು ಇಲ್ಲಿಯ ರಾಷ್ಟ್ರಗಳ ಸಾವರ್ಯಾನಿಟಿಯನ್ನು ರೆಕಗ್ನೈಸ್ ಮಾಡಬೇಕು, ಹಾಗೇನೆ ನಮಗೆ ಇಲ್ಲಿಯ ಸುರಕ್ಷತೆಗೆ ಗ್ಯಾರಂಟಿ ಕೊಡಬೇಕು. ಓಕೆ, ಈ ಥರ ಕಂಡೀಷನ್ ಇದ್ದಿದ್ದಕ್ಕೆ ಇದು ಈ ದಿನ ಹಾಕಿರೋ ಒಂದು ಹೊಸ ಅಸ್ತ್ರ. ಏಕೆ ಅಂದರೆ ಇದನ್ನು ನಾವು ಯುದ್ಧ ಮುಗಿತಾ ಇದಕ್ಕೆ ಅದಕ್ಕೆ ಸಂಕೇತ ಅಂತಾನೆ ತಗೊಳ್ಬೇಕು. ಹಾಗೆ ತಗೊಂಡಾಗ ಈ ಒಂದು ಆರ್ಥಿಕ ಅಸ್ತ್ರದ ಎರಡನೇ ಅವತಾರ ಈಗ ಏನ್ ಬಂದಿದೆ, ಯುವಾನ್ನಲ್ಲೇ ಕೊಡಬೇಕು ಅಂತ. ಓಕೆ, ಈಗ ನಿಮ್ಮ ಪ್ರೋಗ್ರಾಮ್ ಶುರು ಆಗೋ ಹೊತ್ತಿಗೆ $1 ಯುವಾನಿನ ಮೌಲ್ಯ 6.90 ಇತ್ತು. ಓಕೆ,
ನಾಳೆ ಭಾನುವಾರ ಅಫಿಷಿಯಲ್ ಕರೆನ್ಸಿ ಮಾರ್ಕೆಟ್ ರಜಾ ಇರುತ್ತೆ. ಹೌದು. ಸೋಮವಾರ ಅಫಿಷಿಯಲ್ ಕರೆನ್ಸಿ ಮಾರ್ಕೆಟ್ ಓಪನ್ ಆದಾಗ ಡಾಲರು ಮತ್ತು ಯುವಾನಿನ ಮಾಧ್ಯಮ ಮೌಲ್ಯ ಎಷ್ಟು ವ್ಯತ್ಯಾಸ ಆಗಿರುತ್ತಂತೆ ನೋಡ್ಬೋದು. ಒಂದು ರೀತಿಯಾಗಿ ನೇರವಾಗಿ, ಪರೋಕ್ಷವಾಗಲ್ಲ, ನೇರವಾಗಿ ನಾವು ಹೇಗೆ ಡಾಲರ್ಗೆ ಹೊಡೆತ ಕೊಡಬೇಕು ಅನ್ನೋದೊಂದು, ಇದು ಒಂದು ಭಾಗ. ಆದರೆ ಇದಕ್ಕೆ ಅಂಟ್ಕೊಂಡಂತೆ ಇನ್ನೊಂದಿದೆ. ನಮ್ಮ ಬ್ರಿಕ್ ದೇಶಗಳು ನಾವು ನಾನ್ ಡಾಲರ್ ಕರೆನ್ಸಿನ ಯೂಸ್ ಮಾಡೋದಕ್ಕೆ ಒಂದು ತಯಾರಿ ಮಾಡ್ಕೊಳ್ಬೇಕು ಅಂತ ಮಾತುಕತೆ ನಡೆಸ್ತಾ ಇದ್ದೀವಿ. ನಮ್ದೇ ಒಂದು ಡಾಲರ್, ನಮ್ದೇ ಒಂದು ಕರೆನ್ಸಿ ಮಾಡ್ತೀವಿ ಅಂತಾರ. ಈಗ ಅದು ಏನೇ ಆಗ್ಲಿ, ಏನೋ ಒಂದು ಬರುತ್ತೆ ಅಥವಾ ಎರಡು ಬರುತ್ತೆ, ಎರಡೂ ಒಪ್ಕೊಳ್ತೀವಿ. ಈಗ ಏನಾಗ್ತಾ ಇದೆ, ಡಿ-ಡಾಲರೈಸೇಷನ್ ಪ್ರೋಸೆಸ್ ಪ್ರೋಗ್ರೆಸ್ ಆಗ್ಬೇಕು ಸ್ವಲ್ಪ. ಅದಕ್ಕೆ ಈ ಧಮಕಿ ಬಹಳ ಹೆಲ್ಪ್ ಆಗತ್ತೆ. ಈಗ ಏನಾಗತ್ತೆ, ಎಲ್ಲ ದೇಶಗಳು ಕೂಡ ಹಾರ್ಮೋನ್ಸ್ನಿಂದ ಈ ಕಡೆಗೆ ಬರೋದು, ಮುಖ್ಯವಾಗಿ ಚೈನಾ, ಅವರಿಗೇನು ಯುವಾನ್ ತೊಂದರೆ ಇಲ್ಲ, ಡಿಮಾಂಡ್ ಜಾಸ್ತಿ ಆಗತ್ತೆ. ಜಪಾನಿನ, ಸೌತ್ ಕೊರಿಯಾ ಸಿಕ್ಕಾಪಟ್ಟೆ ಸ್ಟೋರೇಜ್ ಕೆಪಾಸಿಟಿ ತರಿಸ್ಕೊಳ್ತಾ ಇದ್ದಾರೆ, ಅವರು ಕೂಡ ಯುವಾನಿಗೆ ಡಿಮಾಂಡ್ ಇಡ್ತಾರೆ. ಇನ್ನು ಭಾರತನೂ ನಮಗೆಲ್ಲ ಕನ್ಸೆಷನ್ ಸಿಕ್ಬೋದು ಇಲ್ಲಿ ಅವರಿಗೆ. ನಾವು ಫ್ರೆಂಡ್ ಆಫ್ ಇರಾನ್ ಅಂತ ಅಂಬಾಸಡರ್ ಹೇಳೋರ ಪ್ರಕಾರ, ವಿ ಆರ್ ಫ್ರೆಂಡ್, ನಿಮ್ಮ ನೋವು ನಮಗೆ ಅರ್ಥ ಆಗತ್ತೆ, ನಮ್ಮ ಕಷ್ಟ ನಿಮಗೆ ಅರ್ಥ ಆಗ್ತಾ ಇದೆ ಅಂತ. ಹೀಗಿರುವಾಗ ನಮಗೂ ರಿಯಾಯಿತಿ ಬರುತ್ತೆ. ಒಂದು ರೀತಿಯಲ್ಲಿ ಆರ್ಥಿಕ ಅಸ್ತ್ರವನ್ನು ರಾಜತಾಂತ್ರಿಕ ಮಾಧ್ಯಮವನ್ನಾಗಿ ನಾವು ಉಪಯೋಗ ಮಾಡಿಕೊಂಡು ಹೇಗೋ ಈ ಒಂದು ಕ್ಲಿಷ್ಟ ಪರಿಸ್ಥಿತಿ, ಯುದ್ಧದ ರೂಪದಲ್ಲಿ ಏನು ಬಂದಿದೆ ಅದನ್ನು ಬಗೆಹರಿಸೋದಕ್ಕೆ ಸಹಾಯ ಆಗತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಅಮೆರಿಕದ ಶಕ್ತಿಯೇ ಡಾಲರ್, ಈ ಮಾತನ್ನ ನೀವು ಸತ್ಯ ಅಂತ ಒಪ್ಕೊಳ್ತೀರಾ? ಹೌದು. ಪ್ರಪಂಚದ ಅತ್ಯಂತ ಶ್ರೀಮಂತ ದೇಶ, ಆದರೆ ಅದು ಸಾಲದಲ್ಲಿ ಮುಳುಗಿರುವ ದೇಶ. ಯಾವ ಧೈರ್ಯದ ಮೇಲೆ ಅದು ಸಾಲ ಮಾಡುತ್ತೆ ಅಂದರೆ ಡಾಲರ್ ಇದೆಯಲ್ಲ ಅಂತ. ಸರಿಗಿದೆಯಾ ಸರ್ ನಾನು ಹೇಳಿದ್ದು? ಅದನ್ನು ತಾವು ಮುಂದುವರಿಸಬೇಕು. ಥ್ಯಾಂಕ್ ಯು. ಇದು ಹೇಗೆ ಅಂದರೆ, ಡಾಲರು ಇಲ್ಲಿಯವರೆಗೆ ಅತೀ ಬಲಿಷ್ಠವಾದಂತಹ ಮಾಧ್ಯಮ. ಎಲ್ಲ ದೇಶಗಳಿಗೂ ಅದ್ರ ಬೆಲೆ ಗೊತ್ತಿದೆ, ಎಲ್ಲ ದೇಶಗಳು ಅದನ್ನು ಶೇಖರಣೆ ಮಾಡ್ಕೊಂಡಿದ್ದಾರೆ. ಹೌದು. ಭಾರತದ ಮಟ್ಟಿಗೆ ಹೇಳೋದಾದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಡಾಲರ್ ಶೇಖರಣೆ ಅತಿಯಾಗಿ ಇದೆ. ಈಗ ನಾವು ನೋಡಿ, ಮೊನ್ನೆ ಎಲ್ಲ ಸುಮಾರು, ಈಗ ಅಮೆರಿಕದ ಇನ್ನೊಂದೇನು ಗೊತ್ತಾ, ಅವರು ಆಂತರಿಕವಾಗಿ ಏನು ಹೂಡಿಕೆ ಮಾಡಿದ್ದಾರೆ ಬೇಕಾದಷ್ಟಿದೆ, ಅಂತೆಯೇ ವಿದೇಶದಿಂದ ಹೂಡಿಕೆ ಏನಿದೆ ಅದು ಅತಿಯಾಗಿ ಇದೆ. ಉದಾಹರಣೆಗೆ ಜಪಾನು ಸಿಕ್ಕಾಪಟ್ಟೆ ಅಮೆರಿಕನ್ ಟ್ರೆಜರಿ ಬಾಂಡ್ಸ್ನ ಖರೀದಿ ಮಾಡಿದ್ದಾರೆ. ಚೈನಾ ಇನ್ನೂ ಜಾಸ್ತಿ ಮಾಡಿದ್ದಾರೆ. ತೈವಾನ್ ಹತ್ರ ಜಪಾನ್ಗೆ ಈಕ್ವಲೆಂಟ್ ಹೋಲ್ಡಿಂಗ್ ಇದೆ. ಸೌತ್ ಕೊರಿಯಾ ಮಾಡಿದ್ದಾರೆ, ಭಾರತ ಕೂಡ ಮಾಡಿದ್ದೇವೆ. ಈಗ ನಾವು ನಿನ್ನೆ ಏನು ಮಾಡಿದ್ದೇವೆ, ಸುಮಾರು ಒಂದು $400 ಬಿಲಿಯನ್ ರಿಲೀಸ್ ಮಾಡಿಬಿಟ್ಟಿದ್ದೇವೆ. ಇದೇ ರೀತಿ ಚೈನಾ, ಸೌತ್ ಕೊರಿಯಾ, ಜಪಾನ್ ಕೂಡ ರಿಲೀಸ್ ಮಾಡಿದ್ರೆ, ಅಂತೆಯೇ ಯುರೋಪಿಯನ್ ದೇಶಗಳು ಕೂಡ ರಿಲೀಸ್ ಮಾಡಿದ್ರೆ ಡಾಲರು ಯಥೇಚ್ಛವಾಗಿ ದೊರಕತ್ತೆ. ಆವಾಗ ಬೆಲೆ ಕಡಿಮೆ. ಬೇಕಾಗಿರೋದು ಡಾಲರ್ ಅಲ್ಲ, ಅಮೆರಿಕ. ಇಲ್ಲಿವರೆಗೂ ನೀವು ಹೇಳ್ದಂಗೆ ಹೌದು, ಡಾಲರ್ ಮೇಲೆ ಅವ್ರ ಶಕ್ತಿ ಇತ್ತು. ನೋಡಿ, ಎಕನಾಮಿಕ್ಕು, ಪೊಲಿಟಿಕಲ್ಲು, ಮಿಲಿಟರಿ, ಈ ಮೂರಲ್ಲೂ ಡಾಮಿನೇಷನ್ ಇದ್ದಿದ್ರಿಂದ ಅಮೆರಿಕ ಸೂಪರ್ ಪವರ್ ಆಗಿದ್ದು. ಒಂದೊಂದನ್ನೇ ಈ ರೀತಿಯಾಗಿ ನೀವು ಯುದ್ಧ ಮಿಸೈಲ್ ಅಲ್ಲದೇನೆ ಡಾಲರ್ನ್ನೇ ವಿರೋಧವಾಗಿ ಬೇರೆ ಕರೆನ್ಸಿಗಳಿಂದ ಏಟ್ ಕೊಟ್ರೆ ಮೌಲ್ಯ ಸಾಧಾರಣವಾಗಿ ಕಡಿಮೆ ಆಗತ್ತೆ. ಈಗ ಚೀನಾಗೆ ಒಂದು ನಾನು ಹೈಪಥೆಟಿಕಲ್ ಸಿನೇರಿಯೋ ಕೊಡ್ತೀನಿ ನಿಮ್ಗೆ, ಮುಂದೆ ಡಿಸ್ಕಸ್ ಮಾಡ್ಕೋತಾ ಇರಿ, ಯಾವಾಗ್ಲಾದ್ರೂ ಅನುಕೂಲಕ್ಕೆ ಬರುತ್ತೆ. ಏನು ಅಂದ್ರೆ, ಮುಂದೆ ಚೀನಾ ಮತ್ತೊಂದು ಅಲೆಯಂತೆ ಏನು ಹೇಳ್ತೀವಿ, ಡಿಮಾನಿಟೈಸೇಷನ್ ಅಲ್ಲ, ಆದರೆ ಅವರು ಅದರ ವ್ಯಾಲ್ಯೂ ಏನಿದೆ ಅದನ್ನು ಇಳಿಸ್ತಾರೆ. ಕರೆನ್ಸಿ ಡಿವ್ಯಾಲ್ಯೂಯೇಷನ್ ಅಂತ ಹೇಳ್ತೀವಿ. ಆವಾಗ ಅವರು ಇದ್ದಕ್ಕಿದ್ದಂಗೆ ಇನ್ನು $1 25 ಇದು ಅಂದ್ಬಿಟ್ರೆ, ಯುವಾನ್ ಅಂದ್ಬಿಟ್ರೆ, ಅಥವಾ 2 ಯುವಾನ್ ಅಂತನೂ ಅಂದ್ಬಿಟ್ರು, ಆವಾಗ ನಿಮಗೆ ನೋಡಿ ಎಷ್ಟು ಒಂದು ಭರ್ಜರಿ ಡಿಮಾಂಡ್ ಕ್ರಿಯೇಟ್ ಆಗತ್ತೆ ಪ್ರಪಂಚದ ಎಲ್ಲ ರಾಷ್ಟ್ರಗಳ ಮಾನಿಟರಿ ಎಕ್ಸ್ಚೇಂಜಸ್ ಅಲ್ಲಿ. ಇದರಿಂದ ಅಮೆರಿಕ ಕಲ್ತ್ಕೊಳ್ಬೇಕಾಗಿರೋದು ಅತಿಯಾಗಿದೆ. ಬೇರೆ ದೇಶಗಳು ಸಾಕಷ್ಟು ಕಲ್ತಿದ್ದಾರೆ, ಇಲ್ಲಿವರೆಗೆ ಅವಶ್ಯಕತೆ ಇಲ್ಲ. ಈ ಥರ ವ್ಯವಹಾರಗಳಿಗೆ ಮುಂದೆ ಬರೋ ದಿನಗಳಲ್ಲಿ ಒಂದು ಈ ಯುದ್ಧ ಟರ್ನಿಂಗ್ ಪಾಯಿಂಟ್ ಅಂತ ಕೊಡ್ತಾ ಇದೆ. ಕೆಲವು ರಾಷ್ಟ್ರಗಳಿಗೆ, ಚೈನಾದಂಥವ್ರಿಗೆ, ಜಪಾನ್ ಅಂಥವ್ರಿಗೆ, ಕೊರಿಯಾ ಅಂಥವ್ರಿಗೆ ಬ್ರೇಕ್ ಈವನ್ ಪಾಯಿಂಟ್ ಇದು.
ಇರಾನ್ ಮತ್ತು ಅಮೆರಿಕದ ಈ ಶತ್ರುತ್ವಕ್ಕೆ ಕಾರಣವಾದ ಅಂಶಗಳ ಪೈಕಿ ಒಂದು ಅಂಶ, ನಾವು ತೈಲ ವ್ಯವಹಾರವನ್ನು ಡಾಲರ್ನಲ್ಲಿ ಮಾಡೋದಿಲ್ಲ, ಯುವಾನ್ನಲ್ಲಿ ಮಾಡ್ತೀವಿ ಅಂತ ಇರಾನ್ ಹೇಳಿದ್ದು ಕೂಡ. ಹೌದು ಹೌದು, ಒಂದು ಮಾಧ್ಯಮ ಅಂತ ಹೇಳಿದ್ನಲ್ಲ. ಅಂದ್ರೆ ಇನ್ಸ್ಟ್ರೂಮೆಂಟ್ ಅಂತ ತಗೊಳ್ಳಿ. ಎಸ್, ಅದನ್ನ ಡಿಪ್ಲೊಮ್ಯಾಟಿಕ್ ಇನ್ಸ್ಟ್ರೂಮೆಂಟ್ ಅಂತಾನು ತಗೊಳ್ಳಿ, ಎಕನಾಮಿಕ್ ಇನ್ಸ್ಟ್ರೂಮೆಂಟ್ ಅಂತಾನು ತಗೊಳ್ಳಿ. ಓಕೆ, ಟು ಬೀಟ್ ಬ್ಯಾಕ್ ದ ಸೂಪರ್ ಪವರ್. ಈಗ ಇದನ್ನ ಹೆಂಗೆ ಎದುರಿಸುತ್ತೆ ಸರ್? ಅಮೆರಿಕದ ಹತ್ರ ಏನಾದ್ರು ದಾರಿ ಇದೆಯಾ? ಇದು ಹಾರ್ಮುಸ್ ಜಲಸಂಧಿ ಓಪನ್ ಆಗಬೇಕು, ಡಾಲರ್ನ ಬೆಲೆನೂ ಉಳಿಬೇಕು. ಬೇಕಾದ ಈಗ ಏನಿಲ್ಲ, ಅವರು ಆಯ್ತು, ಅವ್ರ ಹತ್ರನೂ ಶೇಖರಣೆ ಇದೆ ಬೇಕಾದಷ್ಟು ರಾಷ್ಟ್ರಗಳ ಕರೆನ್ಸಿಗಳು, ಉಪಯೋಗ ಮಾಡ್ತಾರೆ. ಸ್ವಲ್ಪ ಸ್ವಲ್ಪ ಅವರು ಅಮೆರಿಕಾಗೂ ಕನ್ಸೆಷನ್ ಕೊಡಬಹುದು. ಚೀನಾ ಕೂಡ ಇದರಲ್ಲಿ ಒಂಥರ ಮಾಸ್ಟರ್ ಇದರಲ್ಲೆಲ್ಲ, ಈ ರೀತಿಯ ಇದರಲ್ಲಿ. ಹಾಗಾಗಿ ಈಗ ನೋಡಿ, ಮೊದಲು ಬರೀ ರಷ್ಯಾ ಹಾಗೂ ಅಮೆರಿಕ ಮಾತ್ರ ಅನ್ನೋ ಒಂದು ರೀತಿನಲ್ಲಿತ್ತು. ಚೀನಾಗೆ ಬರಕ್ ಬಿಡ್ಲಿಲ್ಲ, ಭಾರತಕ್ಕೆ ಬರಕ್ ಬಿಡ್ಲಿಲ್ಲ, ಜಪಾನ್ಗೆ ಬರಕ್ ಬಿಡ್ಲಿಲ್ಲ, ಯುರೋಪ್ಗೆ ಬರಕ್ ಬಿಡ್ಲಿಲ್ಲ. ಎಷ್ಟು ದಿನ ಅವ್ರನ್ನ ಅದ್ಮಿಟ್ಟಿರ್ತಾರೆ ಈ ರೀತಿ. ಈಗ ಎಲ್ಲ ಬರ್ತಾ ಮಲ್ಟಿಪೋಲಾರ್ ವರ್ಲ್ಡ್ ಅನ್ನು ಇವತ್ತಿನ ರಿಯಾಲಿಟಿ, ನಾವು ಗ್ರೌಂಡ್ ರಿಯಾಲಿಟಿ ಅಂತ ಹೇಳ್ಬೋದು. ಅಮೆರಿಕ ಇನ್ನು ಅವರ ಹಿಂದಿನ ಇದರಲ್ಲೇ ಹೋಗ್ತಾ ಇದ್ದಾರೆ. ನಾವೇ ಎಂದಿಗೂ ಸುಪ್ಪವಾಗಿ ಇರ್ತೇವೆ, ಎಲ್ಲರೂ ನಮ್ಮ ಆಶ್ರಯ. ಅದೇ ಚೈನಾ ಎಷ್ಟು ಬಲಿಷ್ಠವಾಗಿದ್ರೆ ಅವರು ನಮ್ಗಿನ್ನ 100 ವರ್ಷ ಮುಂದೆ ಇದ್ದಾರೆ. ಅವರ ಪ್ಲಾನಿಂಗ್ ನಲ್ಲಿ ನಮ್ಗಿನ್ನ 30 ವರ್ಷ ಅಹೆಡ್ ಇದ್ದಾರೆ. ಎಸ್, ಆದ್ರೂ ನಾವು ಚೈನಾಗೆ ದಬ್ಬಿಸ್ಕೊಡ್ತೀವಿ ಅಂದ್ರೆ ಅಸಾಧ್ಯ ಆಗ್ತಾ ಇದೆ. ಈಗ ಚೈನಾ ಅವರು ನೆಗೆಟಿವ್ ಫ್ಯಾಕ್ಟರ್ಸು ಇದೆ. ನಾನು ಅನ್ಕೊಂಡಿರೋ ಪ್ರಕಾರ ಚೈನಾ ಇನ್ನೂ ನಾವು ಇಂಪೀರಿಯಲ್ ಪವರು ಇಡೀ ಏಷ್ಯಾದಲ್ಲ ನಮ್ಮದು ಅನ್ನೋ ರೀತಿನೆಲ್ಲ ಇದ್ದಾರೆ. ಆ ಒಂದು ಮನಸ್ಥಿತಿಯಿಂದ ಹೊರಗೆ ಬಂದಿಲ್ಲ. ಈ ರಿಯಾಲಿಟೀಸ್ ಎಲ್ಲಾನು ಚೈನಾ ಜೊತೆ ಜಾಸ್ತಿ ಬಲಿಷ್ಠ ರಾಷ್ಟ್ರಗಳು ಸ್ನೇಹಿತರಾದರೆ ಬ್ರಿಕ್ಸ್ ಇಂದ ಹೊರಗಡೆ ಕೂಡ, ಆವಾಗ ಚೈನಾನು ಕೂಡ ಸ್ವಲ್ಪ ತಮ್ಮ ಒಂದು ಕನ್ಸರ್ವೇಟಿವ್ ಪಾಲಿಸಿನ ಫ್ಲೆಕ್ಸಿಬಲ್ ಮಾಡಿಕೊಂಡು ಎಲ್ಲರ ಜೊತೆನೂ ಮಿಲ್ಜುಲ್ಕೆ ರೆಹನ ಅಂತೀವಲ್ಲ, ಆ ರೀತಿ ತಯಾರಿ ಆಗಿ ಬರ್ತಾರೆ ಅಂತ ನನಗೆ ಗಾಢವಾಗಿ ಅನಿಸ್ತಾ ಇದೆ. ಈಗ ಹಾರ್ಮುಸ್ ಜಲಸಂಧಿಯನ್ನು ದಾಟುವವರೆಲ್ಲರೂ ಯುವಾನ್ನಲ್ಲಿ ವ್ಯಾಪಾರ ಮಾಡಬೇಕು ಅಂದರೆ ತಕ್ಷಣಕ್ಕಾಗ್ಬಿಡುತ್ತಾ? ಅದು ಯಾವ ದೇಶದ ಹತ್ರ ಯುವಾನ್ ಸ್ಟಾಕ್ ಇರುತ್ತೆ ಸರ್? ಅಷ್ಟು ಬೇಡ, ಗ್ಯಾರಂಟಿ ಕೊಡಿ, ಮುಂದೆ ಹೋಗಿ. ಓಕೆ ಓಕೆ, ಇನ್ಶೂರೆನ್ಸ್ ಕಂಪ್ನಿಗಳೆಲ್ಲ ಯಾತಕ್ಕಿರೋದು ಪ್ರಪಂಚದಲ್ಲಿ? ಓ ಹಾಗೆ, ಹಾಂ ಹಾಂ ಹಾಂ, ಕೊಡ್ತಾರೆ. ಅಂದರೆ ಪೋಸ್ಟ್ ಡೇಟೆಡ್ ಚೆಕ್ ಥರ. ಆಯ್ತೆ. ಈಗ ನೋಡಿ, ಚೈನಾಗೆ ದಾರಿ ಉದ್ದಕ್ಕೂ ಯಾವ್ಯಾವ ದೇಶಗಳು ಬರುತ್ತೋ, ಚೈನಾಯಿಂದ ಇದ್ರವರೆಗೆ ಇರಾನ್ವರೆಗೆ ಎಲ್ಲ ದೇಶದಲ್ಲೂ ಚೈನಾ ಬ್ಯಾಂಕ್ ಬ್ರಾಂಚ್ ಹಾಕಿಬಿಡ್ತಾರೆ. ಅವ್ರ ಹತ್ರ ಡಾಲರ್ಗೂ ಕಡಿಮೆ ಇಲ್ಲ, ಯುವಾನ್ಗೂ ಕಡಿಮೆ ಇಲ್ಲ. ಯಾವ್ದು ಬೇಕೋ ತಗೊಳ್ಳಿ. ಸಂತೆ ಮುಂಚೆ ಇಲ್ಲ, ವಾರಕ್ಕೆ ಒಂದು ಸಂತೆ ನಡೆಯುತ್ತೆ, ಇನ್ನು ದಿನ ಸಂತೆ ನಡೆಯುತ್ತೆ. ಅಂದ್ರೆ ಇದು ಇಂಡೈರೆಕ್ಟ್ ಆಗಿ ಚೀನಾನ ಬಲಿಷ್ಠಗೊಳಿಸುವುದಕ್ಕೆ ಇರಾನ್ ನಡೆಸ್ತಾ ಇರುವ ಪ್ರಯತ್ನ. ಇದು ನಾವು ಕಾರಣ ಅಂತ ಹೇಳಿ 1, 2, 3, 4 ಅದರೊಳಗೆ ABC ಹೇಳಬಹುದು. ಆದ್ರೆ ಇರಾನ್ ತಾನು ಕೂಡ ಯುದ್ಧದಿಂದ ಹೊರಗಡೆ ಬರೋದಕ್ಕೆ ಕೆಲ ಸಾಧನಗಳು ಬೇಕು, ಕೆಲ ಚಾಣಕ್ಯ ನೀತಿಗಳು ಬೇಕು. ಅದು ಅತಿ ಮುಖ್ಯವಾಗಿದೆ. ಅಮೆರಿಕಾಗೆ ಇದ್ದದ್ದು ಕಳ್ಕೊಳ್ತಾ ಇದ್ದಾರೆ. ಯಾಕೆ ಅಂತ ಕೆಲವೊಮ್ಮೆ ಅರ್ಥ ಆಗೋದಿಲ್ಲ. ಅಲ್ಲಿ ನೋಡಿ, ಕೋಆರ್ಡಿನೇಷನ್ನೇ ಸರಿಯಾಗಿಲ್ಲ ಅಮೆರಿಕದಲ್ಲಿ. ಮತ್ತೆ ಇಸ್ರೇಲ್ ಜೊತೆ ಕೋಆರ್ಡಿನೇಟ್ ಮಾಡ್ತಾರೆ. ಹೌದು. ಮತ್ತೆ ಇಲ್ಲಿ ನೋಡಿದ್ರೆ ನೀವು ಇಸ್ರೇಲ್ನಲ್ಲಿ ಎಲ್ಲ ಕಡೆಗೂ ಹೊಡಿ. ಅವ್ರು ಮುಂದೆ ಇನ್ನು ಅವರು ಕೂಡ ಇರಾನ್ ತ್ಯಜಿಸಿ ಇಲ್ಲಿ ಬಂದು ಸೌತ್ ಲೆಬಿನಾನ್ ಜೊತೆ ಸ್ವಲ್ಪ ಬ್ಯುಸಿ ಆಗಿರ್ತಾರೆ ಸ್ವಲ್ಪ ದಿವಸ. ಏನೋ ಒಂದು 100 ಸ್ಕ್ವೇರ್ ಕಿಲೋಮೀಟರ್ ತಗೊಂಡ್ಮೇಲೆ ನಾವು ಗೆದ್ವಿ ಅಂತ ಒಂದು ಬಾವುಟ ಹಾರಿಸ್ತಾರೆ. ಈಗ ಬ್ರಿಕ್ಸ್ ಅದರಂತೆ ಕೊಲ್ಲಿ ರಾಷ್ಟ್ರಗಳು ಕೂಡ ಸೇರಿಕೊಂಡು ಒಂದು ಹೊಸ ರೀತಿಯ ಸೆಕ್ಯೂರಿಟಿಗೆ, ನ್ಯಾಷನಲ್ ಸೆಕ್ಯೂರಿಟಿಗೆ, ಸಾವರಾನಿಟಿಗೆ, ಎಕನಾಮಿಕ್ ಸೆಕ್ಯೂರಿಟಿಗೆ, ಎನರ್ಜಿ ಸೆಕ್ಯೂರಿಟಿಗೆ ಒಂದು ಹೊಸ ಡಿಬೇಟನ್ನು ಆರಂಭ ಮಾಡಿಕೊಂಡು ಒಂದು ಕೆಲಸದಲ್ಲಿ ನಡೀತಾ ಇದೆ ಈಗ ಸಣ್ಣ ಸಣ್ಣ ನಮ್ಮ ಮಟ್ಟದಲ್ಲಿ. ಆದರೆ ಅದು ಡಿಪ್ಲೊಮ್ಯಾಟಿಕ್ ಮಿಷನ್ನಲ್ಲಿ ಸ್ವಲ್ಪ ಬೇಗ ಒಂದು ಸ್ಪೀಡನ್ನು ಪಡ್ಕೊಂಡು ಅತಿ ಶೀಘ್ರ ನಮಗೆ ಇದರಿಂದ ಮುಕ್ತಿ ನೀಡ್ತಾರೆ. ಅಂದರೆ ನಮ್ಮ ಡಿಪೆಂಡೆನ್ಸಿ ಕಡಿಮೆ ಮಾಡ್ಕೊಳ್ಬೇಕಾಗಿರೋದು ನಮ್ಮ ಜವಾಬ್ದಾರಿ. ಅದು ನಮ್ಮ ಡೊಮೆಸ್ಟಿಕ್ ಪಾಲಿಸಿ ಮೇಲೆ ಡಿಪೆಂಡ್ ಆಗಿದೆ. ಇದಕ್ಕೆ ನಮಗೆ ಎಲ್ಲರ ಸಹಕಾರ ಬೇಕು. ಇಂಥ ಸಮಯ ಬಂದಾಗ ನಮ್ಮ ಪಾರ್ಲಿಮೆಂಟಿನಲ್ಲಿ ಮತ್ತು ಪ್ರತಿಯೊಂದು ದೇಶದ ಪಾರ್ಲಿಮೆಂಟ್ ಆಗಲಿ, ಯಾವುದೇ ಒಂದು ಉಚ್ಚ ಮಟ್ಟದ ವೇದಿಕೆಯಲ್ಲಿ ಡಿಬೇಟ್ ಏನು ನಡಿಬೇಕು ಅಂದರೆ, ಅಪೋಸಿಷನ್ಗಳ
ತಮ್ಮ ನೀತಿಯನ್ನೆಲ್ಲ ಅಥವಾ ತಮ್ಮ ವಿರೋಧಗಳನ್ನೆಲ್ಲ ಸಿಂಕ್ ಮಾಡಿ ನ್ಯಾಷನಲ್ ಕಾನ್ಸೆಪ್ಟ್ ಬರಬೇಕು. ನನಗೆ ಬಿಜೆಪಿ ಫಾರಿನ್ ಪಾಲಿಸಿ ನಂಬಿಕೆ ಇಲ್ಲ, ಕಾಂಗ್ರೆಸ್ ಪಾಲಿಸಿ ನಂಬಿಕೆ ಇಲ್ಲ. ನಾನು ನಂಬೋದು ಭಾರತದ ಫಾರಿನ್ ಪಾಲಿಸಿ, ನಮ್ಮ ದೇಶದ ಹಿತ. ಈ ರೀತಿಯಾಗಿ ಈ ತರ ನಾವು ನೋಡಿದಾಗ ಬಹುಶಃ ನಮ್ಮಲ್ಲಿ ಒಂದು ಮತ್ತೊಬ್ಬ ಬುದ್ಧ ಬರಬೇಕು, ಜ್ಞಾನೋದಯ ಪಡ್ಕೊಂಡು ಇತರರಿಗೆ ಸರಳ ರೀತಿಯಲ್ಲಿ, ನೀವು ಕೇಳಿದ ಹಾಗೆ ಜನಕ್ಕೆ ಸರಳ ರೀತಿಯಲ್ಲಿ ಹೇಳೋದಕ್ಕೆ ಬುದ್ಧನ ಪುನರಾವತಾರ ಅವಶ್ಯಕತೆ ಇದೆ. ಎಸ್, ಇನ್ನೊಂದು ಸಣ್ಣ ಬ್ರೇಕ್ ತೆಗೆದುಕೊಳ್ತಾ ಇದೆ ವಿಶೇಷ ಕಾರ್ಯಕ್ರಮದಲ್ಲಿ. ಮತ್ತೊಂದು ಬ್ರೇಕ್ನ ನಂತರ ಬಹಳ ವೊಲಟೈಲ್ ಆಗಿರುವ ಆಯಿಲ್ ಮಾರ್ಕೆಟು ಜೊತೆಗೆ ಷೇರು ಮಾರುಕಟ್ಟೆ. ಕೊರೋನಾ ನಂತರ ಅತಿ ದೊಡ್ಡ ರಕ್ತಪಾತ, ಅಂದರೆ ಷೇರು ಮಾರುಕಟ್ಟೆ ಬೀಳುವುದನ್ನು ರಕ್ತಪಾತ ಅಂತ ಕರೀತಾರೆ. ರಕ್ತಪಾತ ಭಾರತದ ಷೇರು ಮಾರ್ಕೆಟ್ನಲ್ಲಿ ಆಗಿದೆ. ಯುದ್ಧ ಶುರುವಾಗಿದ್ದು ಫೆಬ್ರವರಿ 28ನೇ ತಾರೀಕು. ಅಲ್ಲಿಯ ತನಕ ಬೆಲೆ, ಆಯಿಲ್ನ ಬೆಲೆ, ಕ್ರೂಡ್ ಆಯಿಲ್ನ ಬೆಲೆ $73 ಪರ್ ಬ್ಯಾರೆಲ್ ಇತ್ತು. ಒಂದು ಬ್ಯಾರೆಲ್ಗೆ $73. ಯುದ್ಧ ಶುರುವಾದ ನಂತರ ನಿಧಾನಗತಿಯಲ್ಲಿ ಏರಿಕೆ ಕಾಣ್ತಾ $119 ತನಕ ತಲುಪಿತ್ತು. G7 ರಾಷ್ಟ್ರಗಳು ತಮ್ಮ ಆಯಿಲ್ ರಿಸರ್ವ್ ಅನ್ನು ನಾವು ಬಿಡುಗಡೆ ಮಾಡ್ತೀವಿ ಮಾರ್ಕೆಟ್ಗೆ ಅಂತ ಹೇಳಿದಾಗ $85ಗೆ ಕುಸಿಯಿತು. ಆ ನಂತರ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇವತ್ತಿಗೆ $104 ಆಗಿದೆ. $73 ಪರ್ ಬ್ಯಾರಲ್ ಇದ್ದದ್ದು $104ಗಳಿಗೆ ಬಂದಿದೆ. ಮಾರ್ಚ್ 9ಕ್ಕೆ $119 ಏರಿತ್ತು. ಮಾರ್ಚ್ 9ಕ್ಕೆ $119. ಮಾರ್ಚ್ 9ಕ್ಕೆ ಘೋಷಣೆ ಮಾಡಿದ್ವು G7 ರಾಷ್ಟ್ರಗಳು, ನಮ್ಮ ಹತ್ರ ರಿಸರ್ವ್ ಇರುವ ಸ್ಟಾಕನ್ನು ಮಾರ್ಕೆಟಿಗೆ ಬಿಡುಗಡೆ ಮಾಡ್ತೀವಿ ಅಂತ. ಸಡನ್ ಆಗಿ $85ಗೆ ಬಿತ್ತು ರೇಟ್. ಮಾರ್ಚ್ 11ಕ್ಕೆ $90 ಆಯಿತು. 12ನೇ ತಾರೀಕು ಸ್ವಲ್ಪ ಸ್ಟೆಬಲೈಸ್ ಆದಂಗೆ ಕಾಣಿಸಿದ್ದು, 13ನೇ ತಾರೀಕಿಗೆ $99 ಆಯಿತು. ಇವತ್ತು $104. ಇನ್ನೊಂದು ಕಡೆ ಶೇರ್ ಮಾರ್ಕೆಟ್ ಕೊರೋನಾ ನಂತರದ ಅತ್ಯಂತ ಸಂಕಷ್ಟಮಯ ಸ್ಥಿತಿಯನ್ನು ಎದುರಿಸ್ತಾ ಇದೆ. ಯುದ್ಧ ಶುರುವಾದಾಗಿನಿಂದ ಇಲ್ಲಿಯ ತನಕ ಭಾರತದ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿರುವವರಿಗೆ 33 ಲಕ್ಷ ಕೋಟಿ ನಷ್ಟ ಆಗಿದೆ. $33 ಲಕ್ಷ ಕೋಟಿ ನಷ್ಟ. ಕೊರೋನಾ ನಂತರದ ಅತಿ ದೊಡ್ಡ ಸಂಕಷ್ಟ ಇದೆ. ಫೆಬ್ರವರಿ 27ಕ್ಕೆ 82,181 ಇತ್ತು. ಯುದ್ಧ ಶುರುವಾಗುವ ಹಿಂದಿನ ದಿನ ಇದು. ಮಾರ್ಚ್ 2 80,000, ಮಾರ್ಚ್ 11ರ ವೇಳೆಗೆ 78,000ಕ್ಕೆ ಬಂತು. ಕೆಳಗಿಳಿತಾ ಇಳಿತಾ ನೆನ್ನೆಗೆ 74,551ಕ್ಕೆ ಬಂದಿದೆ. 14 ದಿನಗಳಲ್ಲಿ 7,630 ಪಾಯಿಂಟ್ ಬಿದ್ದಿದೆ. 9.2% ಕುಸಿತ. 9.2% ಕುಸಿತಕ್ಕೆ
ಒಟ್ಟು ನಷ್ಟ 33 ಲಕ್ಷ ಕೋಟಿ. ಇದು ಸೆನ್ಸೆಕ್ಸ್ ಆಯಿತು. ನಿಫ್ಟಿ ಕೂಡ ಅಷ್ಟೇ. ಫೆಬ್ರವರಿ 27ಕ್ಕೆ 25,491ರಲ್ಲಿ ನೋಡಿ ಯಾವ ರೀತಿ ಕೆಳಗಿಳಿತಾ ಇಳಿತಾ 23,151ಕ್ಕೆ ಬಂದಿದೆ. ಹದಿನಾಲ್ಕು ದಿನಗಳಲ್ಲಿ 2,340 ಅಂಕಗಳ ಕುಸಿತ. ಹಾರ್ಮುಜ್ ಜಲಸಂಧಿ ಬಂದಾಗಿರುವುದರಿಂದ ಪ್ರಪಂಚದಾದ್ಯಂತ LPG ಮತ್ತು ಪೆಟ್ರೋಲ್ ಡೀಸೆಲ್ನ ಅಭಾವ ಆಗಿದೆ. ಇದು ವ್ಯವಹಾರದ ಮೇಲೆ ನೇರ ಪ್ರಭಾವ ಬೀರುತ್ತೆ. ಬಿಸ್ನೆಸ್ ಬಿದ್ದರೆ ಶೇರ್ ಮಾರ್ಕೆಟ್ ಬೀಳುತ್ತೆ. ಸೆನ್ಸೆಕ್ಸ್ ಮತ್ತು ನಿಫ್ಟಿ ಎರಡರ ಕುಸಿತದ ವಿವರಗಳನ್ನು ನಮ್ಮ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಿ. ಮತ್ತೊಮ್ಮೆ HS ಪ್ರಭಾಕರ್ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಭಾಕರ್ ಸರ್, ಈ ಕುಸಿತ ಇನ್ನಷ್ಟು ದಿನ ಮುಂದುವರಿಯುತ್ತೆ ಅಂತ ಅನಿಸುತ್ತೆ. ಅದಾದಮೇಲೆ ಸಡನ್ ರೇಸ್ ಆದರೂ ಆಗಬಹುದು, ಯುದ್ಧ ನಿಲ್ಲಿತು ಅಂತ ಕನ್ಫರ್ಮ್ ಆದಾಗ. ಪ್ರಭಾಕರ್ ಸರ್. ಮುಖ್ಯವಾಗಿ ಹೇಳಬೇಕು ಅಂದರೆ ಈ ನೀವು ಹೇಳಿದ ಎರಡರಲ್ಲಿ ಒಂದು ಮಾತ್ರ ನನಗೆ ಪಾರ್ಷಿಯಲಿ ಇಂಟ್ರೆಸ್ಟೆಡ್ ಅಷ್ಟೇ. ಕರೆನ್ಸಿ ವೇರಿಯೇಷನ್ಸು, ಫ್ಲಕ್ಚುಯೇಷನ್ಸು, ಇದು ಕರೆನ್ಸಿ ಬಗ್ಗೆ. ಎರಡನೇ ಸೆನ್ಸೆಕ್ಸು ಇದೆಲ್ಲ ನನ್ನ ಕ್ಷೇತ್ರ ಅಲ್ಲ. ಆದರೆ ನಾನು ಇದನ್ನು ಯಾವ ರೀತಿ ತಗೊಳ್ತೀನಿ ಅಂದರೆ, ಇದು ಒಂದು ರಿಯಾಕ್ಷನ್ ಅಷ್ಟೇನೆ. ಅದು ಸೆನ್ಸೆಕ್ಸ್ ಏನು ಸೆನ್ಸಿಟಿವ್ ಇಂಡೆಕ್ಸ್, ಕರೆಕ್ಟ್. ಅದು ಒಂದು ರಿಯಾಕ್ಷನ್. ಇಮೋಷನ್ಸ್ ಯಾವುದೇ ಒಂದು ಘಟನೆ ನಡೀಲಿ, ಹೌದು, ಈಗ ತೀರಾ ಬಿದ್ದ್ಬಿಟ್ಟಿದೆ. ಈಗ ಕರೆನ್ಸಿ ಯಾಕೆ ನಿಮಗೆ ಒಂದು ಪೀಕು 119 ಟಚ್ ಆಗಿ 83ಕ್ಕೆ ಬಂದು ಮತ್ತೆ 91, 93, 91, 93 ಈ ದಿನ ಬಂದು 101.03 ನಿಂತಿದೆ ಅಂದರೆ, ಇದು ನಿಮ್ಮದು ಈ ಸ್ಟಾಕ್ ಎಕ್ಸ್ಚೇಂಜ್ ಏನು ಹೇಳಿದ್ರಿ, ಅದು ಕೇವಲ ನಮ್ಮ ದೇಶದ ಒಳಗಿನ ನಮ್ಮ ಜನರುಗಳು ಇನ್ವೆಸ್ಟ್ ಮಾಡೋದು ಒಂದು ದೊಡ್ಡ ಇದು. ಇಲ್ಲಿ ನಮ್ಮ ಗ್ರೋತ್ ರೇಟು, ಪ್ರಾಸ್ಪೆಕ್ಟ್ಸ್ ಏನಿದೆ ಅಂತ ಒಂದು ಹೈಪಾಥಿಸೈಸ್ ಮಾಡಿಕೊಂಡು ಅದ್ರ ಮೇಲೆ ಡಿಪೆಂಡ್ ಆಗಿ ಫಾರಿನ್ ಕಂಪನೀಸ್ ಇಂಡಿಯಾದಲ್ಲಿರೋರು ಅವರು ಇನ್ವೆಸ್ಟ್ ಮಾಡೋದು ಒಂದು. ಈಗ ಕಳೆದ 4-6 ದಿನದಿಂದ ಷೇರು ಮಾರ್ಕೆಟೇ ಬಿದ್ದಿರೋ ಕಾರಣ ಕೇವಲ ನಮ್ಮ ಡೊಮೆಸ್ಟಿಕ್ ಹೂಡಿಕೆದಾರರು ಹೊರಗಡೆ ಬಂದ್ಬಿಟ್ಟಿದ್ದಾರೆ ಅಂತಲ್ಲ, ವಿದೇಶಿ ಕಂಪನಿಗಳು ಇಲ್ಲಿಂದ ಡಂಪ್ ಮಾಡಿ ಬಂದಂತ ಪೂರ ಗಳಿಕೆ ಏನಿದೆ ಅದು ಅವ್ರು ಯಾವುದೋ ಒಂದು ಕಡಿಮೆ ಇದ್ದಾಗ ತಗೊಂಡಿರ್ತಾರೆ. ಹೌದು, ಇದರಲ್ಲೂ ಆಲ್ರೆಡಿ ಲಾಭ ಮಾಡಿ ಇದನ್ನು ತಗೊಂಡೋಗೋ ಬೇರೆ ಮಾರ್ಕೆಟ್ಗಳು ಎಲ್ಲಿ ಪ್ರಾಸ್ಪೆಕ್ಟ್ಸ್ ಇದೆ ಅಂತ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಇದಕ್ಕೆ ನೀವೇನು ಹೇಳ್ತೀರಾ, ಫ್ಲೈಟ್ ಆಫ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಹಾಗಾಗಿ ಇದು ಒಂದು ಅವರ ತಂತ್ರ ಅಷ್ಟೇ, ಇದು ಅವರ ತಂತ್ರ. ಆಗಾಗ್ಗೆ ಪ್ರಯೋಗ ಮಾಡ್ತಾ ಇರ್ತಾರೆ. ಇದು ಎಲ್ಲ ದೇಶದಲ್ಲೂ ನಡೆಯುವಂಥದ್ದು. ಇದಕ್ಕೆ ಕರೆನ್ಸಿ ಟ್ರೇಡಿಂಗ್ ಅಂತಾನೆ ಹೇಳ್ತಾರೆ. ಏಕೆಂದ್ರೆ ನೀವು ಇಲ್ಲಿ ಮಾಡಿರೋ ಹೂಡಿಕೆ ನಿಮಗೆ ಬಂದಂತಹ ಗಳಿಕೆಯಿಂದ ಇಲ್ಲಿ ಹೂಡಿಕೆ ಮಾಡಿರ್ತೀರ, ಬೇಕಾದಾಗ ಎತ್ಕೊಳ್ತೀರಾ, ಇನ್ನೊಂದ್ ಕಡೆ ತಗೊಂಡೋಗ್ತೀರಾ. ಇನ್ನೊಂದ್ ಕಡೆ ತಗೊಂಡೋವಾಗ ಅಲ್ಲಿಯ ಪ್ರಾಸ್ಪೆಕ್ಟ್ಸ್ ಜಾಸ್ತಿ ಇರಬೇಕು. ಇಲ್ಲಿವರೆಗೂ ಇಂಡಿಯಾದಲ್ಲಿ ಅತಿ ಹೆಚ್ಚಾದಂತ ಒಂದು ಅಪೇಕ್ಷೆ ಇತ್ತು, ತಂದ್ರು ಹಾಕಿದ್ರು, ಮಾಡ್ಕೊಂಡ್ರು, ಹೋಗ್ತಾ ಇದಾರೆ, ಸ್ವಲ್ಪ ಕಳ್ಕೊಂಡ್ರು, ನಿಶ್ಚಿಂತೆ ಆದ್ರೂ. ಹಾಗಾಗಿ ಇಲ್ಲಿ ಸೂಚ್ಯಂಕ, ಈ ಅಂಕ ಬರೀ ಸೂಚಿಸುತ್ತಷ್ಟೇ. ಇದು ಬಿದ್ದಿರೋದು ಈ ರೀತಿಯ ಕಾರಣಗಳಿಗೆ, ಡಬಲ್ ಎಡ್ಜ್ ಅದು. ಯಾಕೆಂದ್ರೆ ಡೊಮೆಸ್ಟಿಕ್ ಮೇಜರ್ ಇನ್ವೆಸ್ಟರ್ಸು ಒಂದು ರೀತಿ, ಅವರಿಗೆ ಇನ್ವೆಸ್ಟ್ಮೆಂಟ್ ಅಡ್ವೈಸಿಂಗೇನೆ ಒಂದು ದೊಡ್ಡ ಬಿಸ್ನೆಸ್. ವಿದೇಶಿ ಹೂಡಿಕೆದಾರರು ಯಾರಿದ್ದಾರೆ ಅವರು ತೆಕ್ಕೊಂಡು ಹೋಗಿದ್ದಾರೆ ಹೆಚ್ಚಾಗಿ. ಅದರಿಂದ ಎರಡೂ ರೀತಿಯಲ್ಲಿ ಬಿದ್ದಿದೆ ಒಂದು. ಎರಡನೇದು, ಈಗ ಏನು, ಈಗ ಸೆನ್ಸೆಕ್ಸ್ ಬಿದ್ದಾಗೆ
ಇಲ್ಲಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಪ್ರಾಸ್ಪೆಕ್ಟ್ಸ್ ಇಮಿಡಿಯೇಟ್ ಫ್ಯೂಚರ್ನಲ್ಲಿ ಕಳೆದು ಹೋದಾಗೆ ಏನ್ ಮಾಡ್ತಾರೆ, ಗೋಲ್ಡ್ ಮೇಲೆ ಹಾಕ್ತಾರೆ. ಅದೇ ಮಾಡ್ತಾ ಇದ್ದಾರೆ, ಗೋಲ್ಡ್ ಅನ್ನು ಏರಿಸ್ತಾ ಇದ್ದಾರೆ. ಅಲ್ಲ, ಇಂಟ್ರೆಸ್ಟಿಂಗ್ಲಿ ಗೋಲ್ಡ್ ಕೂಡ ಬೀಳ್ತಾ ಇದೆ. ವೋಲಟಾಲಿಟಿ ಮತ್ತೆ ಹೌದು, ಯಾಕೆಂದ್ರೆ ಯಾರು ಮಾಡ್ತಾರೆ, ಗಲ್ಫ್ ರಾಷ್ಟ್ರದ ಗೋಲ್ಡ್ ಮೇಲೇನೆ ನಂಬಿಕೆ ಇಟ್ಕೊಂಡು ಕಡಿಮೆ ದುಡ್ಡಿಗೆ ಬರುತ್ತೆ ಅಂತ ಮಾಡಿದ್ರು ಇಲ್ಲಿ ಇನ್ವೆಸ್ಟ್ಮೆಂಟ್. ಈಗ ಗಲ್ಫ್ ರಾಷ್ಟ್ರಗಳ ನಾಳೆನೆ ಭವಿಷ್ಯ ಕ್ವಶನ್ ಮಾರ್ಕ್ ಇರುವಾಗ ಎಂತ ಆಶಾವಾದಿಗಳಾಗಿ ಹೋಗಿ ಎಲ್ಲ ಕಡೆನೂ ಇವತ್ತು ಹೂಡಿಕೆದಾರರು ಇದ್ದಾರೆ, ಕಡಿಮೆ ಇದೆ. ಇದೆಲ್ಲ ಅವರು ಕೂಡ ರೆಸ್ಟ್ ತಗೊಳ್ತಾರೆ. ಇದು ಒಂದು ರೀತಿಯಲ್ಲಿ ರೆಸ್ಟಿಂಗ್ ಟೈಮ್ ಅಂತ ಹೇಳ್ಬೋದು. ಗ್ಲೋಬಲ್ ಎಕನಾಮಿ ಇವತ್ತಿನ ದಿವಸ ಸ್ವಲ್ಪ ರೆಸ್ಟ್ ಅವರ್ ನಲ್ಲಿದೆ. ಆ ರೆಸ್ಟ್ ಹೌಸ್ಗೆ ರಶ್ ಅವರ್ ಆಗಿದೆ ಈಗ. ಹಾಗಾಗಿ ನಾನು ತಗೊಳ್ತೀನಿ ಈ ವಿಷಯನ. ಆದ್ರೆ ಯುದ್ಧ ತಕ್ಷಣದಲ್ಲಿ ನಿಲ್ಬೇಕು. ಅದಕ್ಕೆ ಬೇಕಾದಂತ ಕಾರ್ಯ ಸೂಚಿಯನ್ನ ತಯಾರಿ ನಡೆಸ್ತಾ ಇದ್ದಾರೆ, ಡ್ರಾಫ್ಟ್ ರೂಪದಲ್ಲಿದೆ, ಬೇಗ ಬೇಗ ಬರುತ್ತೆ. ಈಗ ಮೂರೂ ದೇಶಗಳು ಸುಸ್ತಾಗಿದೆ, ಇರಾನು, ಇಸ್ರೇಲು, ಅಮೆರಿಕ. ಇಸ್ರೇಲ್ ಸ್ವಲ್ಪ ಬಿಸ್ನೆಸ್ ಮಾಡ್ಕೊಳ್ತಾರೆ ನೋಡಿ. ಅಮೆರಿಕನ್ ಎಕಾನಮಿನಲ್ಲಿ, ಅಮೆರಿಕನ್ ಡಿಫೆನ್ಸ್ ಇಂಡಸ್ಟ್ರಿನಲ್ಲಿ ಹೆಚ್ಚು ಇನ್ವೆಸ್ಟ್ಮೆಂಟ್ ಇರೋದೇ ಇಸ್ರೇಲಿಗಳದ್ದು. ಹಾಗಾಗಿ ಇಸ್ರೇಲ್ ಅಲ್ಲಿಂದ ವಿಡ್ರಾ ಮಾಡ್ಕೊಂಡ್ರೆ ಅಮೆರಿಕನ್ ಎಕಾನಮಿ ಏನಾಗತ್ತೆ? ಕರೆಕ್ಟ್. ಇಂಡಿಯಾ ಕೂಡ ನಾವು ವಿಡ್ರಾ ಮಾಡ್ತೀವಿ, ನಮ್ಮ ಅಲ್ಲಿಯ ಟ್ರೆಜರಿ ಬಾಂಡ್ ಹೋಲ್ಡಿಂಗು. ಜಪಾನ್ ವಿಡ್ರಾ, ಚೈನಾ ವಿಡ್ರಾ ಮಾಡ್ತಾರೆ, ಸೌತ್ ಕೊರಿಯಾ, ತೈವಾನ್. ಏನಾಗತ್ತೆ ಅಮೆರಿಕ ಕತೆ? ಅದು ಆಗಬಾರ್ದು ಅನ್ನೋ ಮೊದಲ ಹೆದರಿಕೆ ಇದೆ. ಆಲ್ರೆಡಿ ಡೊನಾಲ್ಡ್ ಟ್ರಂಪ್ ಇಂದು ಪೊಲಿಟಿಕಲ್ ಪಬ್ಲಿಕ್ ರೇಟಿಂಗು ಅತಿಯಾಗಿ ಡಿಕ್ಲೈನ್ ಆಗಿದೆ, 40%ಗಿನ್ನ ಕಡಿಮೆ ಬಂದಿದೆ. ಹೌದು, ಹೆಚ್ಚು ಜನ ಅಮೆರಿಕದಲ್ಲೇ ಇಷ್ಟಪಡ್ತಾ ಇಲ್ಲ ಅಲ್ಲಿಯ ನಾಯಕತ್ವವನ್ನ. ಅಲ್ಲಿ ಬರೋ ಮಿಡ್ ಟರ್ಮ್ ಎಲೆಕ್ಷನ್ ಅಲ್ಲಿ ಯಾವ ಒಂದು ಮ್ಯಾಜಿಕ್ ಆಗತ್ತೆ ಗೊತ್ತಿಲ್ಲ ಯಾರಿಗೂ. ಅವ್ರಿಗೂ ಒಂದು ರೀತಿಯಲ್ಲಿ ಕನ್ಫ್ಯೂಷನ್ನು ಅತಿಯಾಗೇ ಇದೆ. ಅಲ್ಲಿಯ ಎಕಾನಮಿ ಆಗಲಿ, ಮಿಲಿಟರಿ ಆಕ್ಟಿವಿಟೀಸ್ ಆಗಲಿ ಅತಿಯಾದಂಥ ಸ್ಟ್ರಾಟಜೈಸ್ ಮಾಡಿ ಹೋಗ್ತಾ ಇಲ್ಲ. ವೆನಿಜುವೆಲಾ ಅಷ್ಟೇ ಸ್ವಲ್ಪ ಸುಲಭವಾಗಿ ತೆಕ್ಕೊಂಡಿದ್ದಾರೆ ಅಂತ ನಾವು ಅಂದ್ಕೊಂಡ್ರೆ ಇರಾನ್ನ ಅಲ್ಲ, ಸುಳ್ಳದು, ತಪ್ಪು. ವೆನಿಜುವೆಲಾ ಸಣ್ಣ ದೇಶ, ಸಣ್ಣ ಪ್ರಮಾಣದ ನಾಗರಿಕರಲ್ಲಿರೋದು. ಅಲ್ಲಿ ಆಯಿಲ್ಲು ಬಹಳ ಮುಖ್ಯ ಇತ್ತು. ಹೆದರಿಸಿ ಆಯಿಲ್ನ ಈಗ ನೋಡಿ ಏನು ಮಾಡೋದು, ನಿಮ್ಮ ದೇಶ ನಾವು ಹಾಳು ಮಾಡೋದಪ್ಪ, ಈಗ ನಮಗೆ ಬೇಕಾದ್ರೆ ಕೂರಿಸ್ತೀವಿ. ಇಷ್ಟು ನಿಮ್ಗೆ ನಾಶ ಆಗಿದೆಯಾ, ನಾವು ಕಟ್ಕೊಡ್ತೀವಿ, ಹಣ ಆಗತ್ತೆ, ಹಣ ಕೊಡಿ. ಹಣ ಇಲ್ವಾ, ಆಯಿಲ್ ನಾವು ತೆಗಿತೀವಿ, ನಾವು ಮಾರ್ತೀವಿ, ನಾವು ತಗೊಳ್ತೀವಿ ನಮ್ದು ವಾಪಸ್ಸು. ಅದು ಇರಾನ್ ಹತ್ರ ಆಗತ್ತಾ? ಆಗೋದಿಲ್ಲ. ಹೌದು. ಬೇರೆ ಕೊಲ್ಲಿ ರಾಷ್ಟ್ರಗಳ ಜೊತೆ ಆಗತ್ತಾ? ಆಗೋದಿಲ್ಲ. ಈಗ ಇತಿಶ್ರೀ ಎಲ್ಲಿಂದ ಬರಬೇಕು? ಒಂದು ಪೇಪರ್ನ ನೀವು A4 ಸೈಜ್ ತಕೊಂಡ್ರೆ 4 ಕೋನೆ ಇರುತ್ತೆ, ಈಗ 3 ಆಕ್ಟಿವ್ ಆಗಿದೆ. ಕರೆಕ್ಟ್. ಈ 4ನೇ ಕೋನೆ ಯಾರು? ಭಾರತ, ಚೀನಾ, ಯುರೋಪಿಯನ್ ಯೂನಿಯನ್, ಬ್ರಿಕ್ಸ್ ಒಟ್ಟಿಗೆ ಬರ್ತಾ ಇದ್ದಾರೆ. ಇದು ಐ ಥಿಂಕ್ ನಾವು ಹೇಗೆ ನಿಮ್ಮ ಕಾರ್ಯಕ್ರಮ 6 ಗಂಟೆ ಅಂತ ಕಾಯ್ತಾ ಇರ್ತೀವೋ ಮುಗಿಯೋದಕ್ಕೆ, ಅದೇ ರೀತಿ ಈ ಒಂದು ಯುದ್ಧ ಕೂಡ ಮುಗಿಯೋದಕ್ಕೆ ಬಹುತೇಕ ರಾಷ್ಟ್ರಗಳು ಕಾಯ್ತಾ ಇದ್ದಾವೆ. ತಮಾಷೆಯಾಗಿ ಹೇಳಿದೆ, ತಪ್ಪು ತಿಳ್ಕೊಬೇಡಿ. ತಪ್ಪು ತಿಳ್ಕೊಳ್ಳೋದೇನು ಸರ್, ನಮ್ಮ ಕಾರ್ಯಕ್ರಮ ಮುಗಿಸೋ ಟೈಮ್ ಬಂತು, ಯುದ್ಧ ಮುಗಿಯೋ ಟೈಮ್ ಯಾವಾಗ ಬರುತ್ತೋ ಗೊತ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್ ಎಸ್ ಪ್ರಭಾಕರ್ ಸರ್. ಇದರೊಂದಿಗೆ ಮಧ್ಯಪ್ರಾಚ್ಯ ಮಹಾಯುದ್ಧ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.